ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವೇದವ್ಯಾಸಗುಣಾವಾಸವಿದ್ಯಾಧೀಶಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇಶಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಶ್ರೀ ಕೃಷ್ಣಗೀತಾಯಾಃ ಭಾಷ್ಯಾರ್ಥಸಂಗ್ರಹಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ. ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಗತಾಸು ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೈವಾಸುರ ಸಂಪತ್ ವಿಭಾಗ ಯೋಗ ಅಧ್ಯಾಯದ ಹೆಸರಿಂದಲೇ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ದೈವ ಸಂಪತ್ತು, ಆಸುರಿ ಸಂಪತ್ತು. ಇದನ್ನು ಪರಮಾತ್ಮ ಚೆನ್ನಾಗಿ ವಿಭಾಗ ಮಾಡಿ ತಿಳಿಸಿ, ಯೋಗ ಇದು ಯಾವುದಕ್ಕೆ ಉಪಾಯವಾಗುತ್ತೆ. ದೈವ ಸಂಪತ್ತು ಮೋಕ್ಷಕ್ಕೆ ಯೋಗ ಅರ್ಥಾತ್ ಉಪಾಯ. ಆಸುರಿ ಸಂಪತ್ತು ನರಕ, ತದ್ವಾರ ಅಂಧನ್ ತಮಸ್ಸಿಗೆ ಅದು ಯೋಗ ಉಪಾಯವಾಗುತ್ತೆ. ಇದನ್ನು ಪರಮಾತ್ಮ ಕ್ರಮವಾಗಿ ವಿಸ್ತಾರವಾಗಿ ತಿಳಿಸಕ್ಕೆ ಹೊರಟಿದ್ದಾನೆ. ಯಾತಕ್ಕಾಗಿ ತಿಳಿಸಲಿಕ್ಕೆ ಹೊರಟ ಅನ್ನೋದನ್ನು ಸ್ವಯಂ ಪರಮಾತ್ಮನೇ ಅದನ್ನು ತಿಳಿಸಿ, ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಪಾಂಡವ, ನೀನು ದೈವೀಂ ಸಂಪದಂ ಅಭಿಜಾತೋಸಿ, ನೀನೇನು ಹುಟ್ಟಿದ್ದೀಯಲ್ಲ, ನಿನ್ನಲ್ಲಿ ದೈವಿ ಸಂಪತ್ತು ತುಂಬಿ ತುಳುಕ್ತಾ ಇದೆ. ಆ ಸಂಪತ್ತಿನಿಂದ ಕೂಡಿಕೊಂಡು ನೀ ಮಾಡಿದ ಕೆಲಸ ಅದು ಮೋಕ್ಷಕ್ಕೆ ಪ್ರಯೋಜಕವಾಗುವಂತಹದ್ದು. ಆದ್ದರಿಂದ ನಾವು ಮಾಡುವಂತಹ ಕೆಲಸದಿಂದ ನರಕಾದ್ಯನರ್ಥಗಳಾದೀತು ಎಂಬುದಕ್ಕೆ ಶೋಕ ನಿನಗೆ ಬೇಡ ಅಂತ ಸ್ವಯಂ ಪರಮಾತ್ಮನೇ ತಿಳಿಸಿದಾಗ, ಸಾಮಾನ್ಯವಾಗಿ ಮೂಡುವಂತಹ ಅಂಶ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಏನು ಪರಮಾತ್ಮ ಹೇಳ್ತಾ ಇದ್ದಾನೆ. ಇದೇ ಕ್ರಮದಲ್ಲೇ ಯಾಕೆ ತಿಳಿಸಿದ ಹೊರಟ. ನಾವೆಲ್ಲ ಮನುಷ್ಯರು, ಮಾನುಷಿ ಸಂಪತ್ತಂತ ಪರಮಾತ್ಮ ಹೇಳಲಿಲ್ಲ. ಎಲ್ಲೂ ಹೇಳಿದ್ದೆಲ್ಲ ದೇವ ಅಸುರ ಇವರಿಬ್ಬರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ, ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದು ಹೇಳಿದ್ರೆ ಹೇಳಿ ಬಿಡಪ್ಪ, ನಮಗೇನದರಿಂದ ಅಂತ ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡುವ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಬಹಳ ಚೆನ್ನಾಗಿ ಉತ್ತರ ಕೊಟ್ಟ. ಇಲ್ಲಿ ನಾನೇನು ದೈವಿ ಸಂಪತ್ತು ಆಸುರಿ ಸಂಪತ್ತು ತಂದಿದ್ದೀನಲ್ಲ, ಅದನ್ನು ನೀನು ಅನ್ಕೊಂಡಂಗೆ ಅಭಿಪ್ರಾಯವನ್ನು ಹೊಂದಿಲ್ಲ ಅಂತಂದ. ಮತ್ತೆ ಯಾವ ಅಭಿಪ್ರಾಯದಲ್ಲಿ ನೀನು ಹೇಳಿದ್ದು? ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಸೃಷ್ಟಿಯಲ್ಲಿರುವಂತಹ ಸ್ವಭಾವದ ಬಗ್ಗೆ ನಾವು ಮಾತಾಡಿದ್ದು ಅಂತ ಪರಮಾತ್ಮ ಅಂತ. ಭೂತ ಸರ್ಗವು, ಭೂತ ಅಂತಂದ್ರೆ ಜೀವರಾಶಿಗಳು. ಅವರಲ್ಲಿ ಎರಡು ಪ್ರಕಾರವಿದೆ. ಯಾವುದು? ದೈವ ಆಸುರ. ದೈವ ಸ್ವಭಾವ ಮತ್ತೊಂದು ಆಸುರ ಸ್ವಭಾವ ಅಂತ ಎರಡು ಥರ ಇರುವಂತಹ. ಅದು ಹಾಗೆ ಯಾಕೆ ನಾವು ವಿಭಾಗ ಮಾಡಿದ್ದು ಅಂತಂದ್ರೆ, ಪ್ರಯೋಜನಗಳು ಎರಡೇ ಇರುವುದಿಲ್ಲ. ಪ್ರಯೋಜನ ಒಂದು ಮೋಕ್ಷ, ಇನ್ನೊಂದು ತಮಸ್ಸು. ಇಲ್ಲಿ ಕೃಷ್ಣ ಏನು ಹೇಳಿದ್ದು? ನಿಬಂಧಾಯ ಆಸುರಿ ಮತ.
ಸಾತ್ವಿಕವಾದ ದೈವ ಸ್ವಭಾವ ಇತ್ತು ಅಂತಂದ್ರೆ ಮೋಕ್ಷ, ದೈವೀ ಸಂಪತ್ತಿ, ಮೋಕ್ಷಾಯ ನಿಬಂಧ ವ್ಯಾಸುರಿ ಮತ. ಪ್ರಯೋಜನಗಳಲ್ಲಿ ಎರಡು ವಿಧ ಇದೆ. ಆದ್ದರಿಂದ ಅದಕ್ಕೆ ಸಾಧಕವಾಗುವ ಅಂಶದಲ್ಲೂ ಎರಡು ವೈವಿಧ್ಯ ಇದೆ ಎಂದು ತಿಳಿಸೋದು ನನ್ನ ತಾತ್ಪರ್ಯ. ಇದ್ದಾರೆ ಮನುಷ್ಯೋತ್ತಮರು ಅಂತಿದ್ದಾರೆ, ಮನುಷ್ಯಾಧಮರು ಅಂತಲೂ ಇದ್ದಾರೆ, ಅನೇಕ ರೀತಿಯಲ್ಲಿದೆ ವಿಭಾಗ. ಆದ್ರೆ ಪ್ರಯೋಜನ ಇದೆ ತಾನೆ, ಇಲ್ಲ ಮೋಕ್ಷಕ್ಕೆ ಹೋಗಬೇಕು, ಇಲ್ಲ ತಮಸ್ಸಿಗೆ ಹೋಗಬೇಕು. ಆದ್ದರಿಂದ ಪ್ರಯೋಜನಗಳು ಎರಡಿದೆ. ಆ ಪ್ರಯೋಜನಗಳಿಗೆ ಉಪಕಾರಕವಾದ ಅಂಶಗಳು ಎರಡು ಅನ್ನೋ ತಾತ್ಪರ್ಯದಲ್ಲಿ ಮೊದಲನೇ ಪ್ರಯೋಜನವಾದ ಮೋಕ್ಷಕ್ಕೆ ಸಹಕಾರಿಭೂತವಾದಂತಹ ಅಂಶಗಳನ್ನು ತಿಳಿಸುವ ದೈವಿ ಸಂಪತ್ತು ಅಂತ ಒಂದಾದರೆ, ಎರಡನೆಯದಾದಂತಹ ತಮಸ್ಸು ಅದಕ್ಕೆ ಪ್ರಯೋಜಕವಾದಂತಹ ಅಂಶಗಳನ್ನು ತಿಳಿಸಕ್ಕೆ ಆಸುರಿ ಸಂಪತ್ತು ಅಂತ. ಹೊರತು ದೇವ ಅಸುರ ಇವರಿಗೆ ಸಂಬಂಧಪಟ್ಟಿದ್ದು ಮನುಷ್ಯರಿಗಲ್ಲ ಅನ್ನೋ ಅಭಿಪ್ರಾಯದಲ್ಲಿ ನಾ ಹೇಳಿಲ್ಲ. ಅದಕ್ಕೆ ಕೃಷ್ಣ ಅಂದಿದ್ದೇನೆ, ದ್ವೌ ಭೂತ ಸರ್ಗವು ಲೋಕೇಸ್ಮಿನ್, ಈ ಲೋಕದಲ್ಲಿ ಜೀವನಲ್ಲಿ ಎರಡು ತರಹದ ಸ್ವಭಾವ ಇರುತ್ತೆ. ದೈವ ಆಸುರ. ಕೆಲವರು ದೈವ ಸ್ವಭಾವದವರು, ಇನ್ನು ಕೆಲವರು ಆಸುರಿ ಸ್ವಭಾವದವರು. ಇದನ್ನೇ ನಾವೇನಂತ ಕರಿತೀವಿ? ಸಾತ್ವಿಕರು, ರಾಜಸರು, ತಾಮಸರು ಅಂತ ಕರಿತೀವಿ. ಅದಕ್ಕೆ ಮಂತ್ರಾಲಯ ಸ್ತೋತ್ರದ ದೇವ ಸ್ವಭಾವೋ ದಿವಿಜತ್ವಮೋ ಎಂಬ ಶುರುವಾಗುತ್ತೆ. ಅವರದು ಸ್ವಭಾವ ಅಂತಂದ್ರೆ ಜೀವ ಸ್ವರೂಪದಲ್ಲೇ ಅಂತಹ ಗುಣಗಳು ತುಂಬಿರುತ್ತೆ. ಆದ್ದರಿಂದ ಇನ್ನೊಂದು ರಾಜಸ ಸ್ವಭಾವ ಅಂತಂದ್ರೆ ಅದು ಬೇರೆ ವಿಷಯ. ಇಲ್ಲಿ ಪರಮಾತ್ಮ ಮಾತಾಡ್ತಾ ಇರೋದು ಇಲ್ಲ ಸಾತ್ವಿಕರು ಮತ್ತು ತಾಮಸರು, ಇವರಿಬ್ಬರ ಸ್ವಭಾವ ಯಾವ ರೀತಿಯಾದದ್ದು ಅಂತ ತಿಳಿಸಲ್ಪಟ್ಟಿರುವಂತ. ಆದ್ದರಿಂದ ಈ ದೈವ ಸ್ವಭಾವ ಅಂತಂದ್ರೆ ಸಾತ್ವಿಕ ಸ್ವಭಾವ ಅಂತ ಅರ್ಥ, ಆಸುರ ಸ್ವಭಾವ ಅಂತಂದ್ರೆ ತಾಮಸ ಸ್ವಭಾವ ಅಂತ ಅರ್ಥ. ನಾನು ಹೇಳಿದ ಮೋಕ್ಷ ಮತ್ತು ತಮಸ್ಸು ಇವೆರಡಕ್ಕೆ ಈ ಎರಡು ಸ್ವಭಾವಗಳೇ ಪ್ರಯೋಜಕವಾಗುತ್ತೆ. ಈ ಅಭಿಪ್ರಾಯದಲ್ಲಿ ದೈವ ಆಸುರ ಅಂತ ನಾನು ಹೇಳಿದ್ದು. ಅದರಲ್ಲಿ ದೈವೋ ವಿಸ್ತರಶಃ ಪ್ರೋಕ್ತಃ. ದೈವ ಅರ್ಥಾತ್ ದೇವತಾ ಸಂಬಂಧಿಯಾದ ಸಂಪತ್ತು, ಅದನ್ನು ಹೊಂದಿರುವ ಜೀವರಾಶಿಗಳ ಸ್ವಭಾವ, ಅದನ್ನು ವಿಸ್ತಾರವಾಗಿ ನಾನು ಹೇಳಿದ್ದಾಯ್ತು. 26 ಗುಣಗಳಿದ್ದಾವೆ. ಅದನ್ನ ಯಾರು ಹೊಂದಿಲ್ಲ ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು. ಕೆಲವರು ಹೊಂದೇ ಇರ್ತಾರೆ. ಎಷ್ಟೋ ಬಾರಿ ದೇವತೆಗಳೇ ದೈತ್ಯರಾಗಿ ಹುಟ್ಟುವ ಪ್ರಸಂಗ ಬರುತ್ತೆ. ಪ್ರಹ್ಲಾದರಾಜರು ದೇವತೆಗಳು, ಆದರೆ ನಿಮಿತ್ತಾಂತರದಿಂದ ಆಸುರಿ ಯೋನಿಯಲ್ಲಿ ಹುಟ್ಟಬೇಕಾದ ಪ್ರಸಂಗ ಬರುತ್ತೆ. ಆಸುರಿ ಯೋನಿಯಲ್ಲಿ ಬಂದಿದ್ದರೂ ಸ್ವಭಾವ ಮಾತ್ರ ಏನಾದ್ರು ದೇವ ಸ್ವಭಾವ. ಹಿರಣ್ಯಕಶಿಪು ಅವನಲ್ಲಿದ್ದ ಒಬ್ಬ ದೈತ್ಯ, ಅವನಲ್ಲಿ ಆಸುರಿ ಸ್ವಭಾವ. ಮತ್ತೊಬ್ಬ ವಿಷ್ಣು ಭಕ್ತ ಇದ್ದ. ಹಂಗಂದ ಮಾತ್ರಕ್ಕೆ ಪ್ರಹ್ಲಾದರಾಜರು ದೇವ ಸ್ವಭಾವ ಬಿಟ್ಟುಬಿಟ್ಟಿದ್ರು. ಆಸುರಿ ಯೋನಿಯಲ್ಲಿ ಬಂದಿದ್ದರಿಂದ ಆಸುರ ಸ್ವಭಾವ ಆಗಿಲ್ಲ. ಕೆಲವೊಮ್ಮೆ ಮುಚ್ಚಲ್ಪಟ್ಟಿರುತ್ತೆ. ಹೇಗೆ ಬೂದಿ ಕೆಂಡಗಳ ಮುಚ್ಚಿರುತ್ತೋ ಅವರ ಒಂದು ಸ್ವಭಾವದಿಂದ ಸಿದ್ಧವಾದಂತಹ ಅಂಶಗಳು ಮುಚ್ಚಲ್ಪಟ್ಟಿರುತ್ತೆ. ಭಗವದ್ ಅನುಗ್ರಹ ಮುಂತಾದವುಗಳು ಸೇರಿದಾಗ ಅದು ವ್ಯಕ್ತವಾಗುತ್ತೆ. ಆದ್ದರಿಂದ ದೈವ ದೇವತಾ ಸಂಬಂಧಿಯಾದ ಸಂಪತ್ತುಗಳನ್ನು ಏನು ಹೇಳಿದ್ದಾರಲ್ಲ, ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳಿ ಅದನ್ನು ಪರಮಾತ್ಮ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಪರಮಾತ್ಮ ಏನಂತಾರೆ? ಆಸುರಂ ಪಾರ್ಥಮೇಶ್ವರ, ಆಸುರಿ ಸಂಪತ್ತನ್ನು ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಅಂತ. ತಾಮಸರು ಅಥವಾ ನಮ್ಮಲ್ಲೇ ತಮಸ್ತತ್ವ ವೃದ್ಧಿಯಾಗಿ ಭಗವನ್ ಮಾರ್ಗದಿಂದ ವಿಮುಖರಾಗಲಿಕ್ಕೆ ಕಾರಣವಾದ ಅಂಶಗಳು ಅದೇನು ಅನ್ನೋದನ್ನ ನಾನು ವಿಸ್ತಾರವಾಗಿ ಹೇಳ್ತೇನೆ ಕೇಳು. ಇಲ್ಲಿ ಎರಡು ಅಂಶ ನಾವು ಗಮನಿಸಬಹುದು. ಸ್ವಾಭಾವಿಕವಾಗಿ ಒಪ್ಪಿಸಿದ್ದವರು ಒಂದು, ಕೆಲವೊಮ್ಮೆ ಸಜ್ಜನರೇ ದುರ್ಜನರ ಒಂದು ಪರಿಸರದಲ್ಲಿದ್ದು ಅವರ ಪ್ರಭಾವಕ್ಕೊಳಗಾಗಿ ದೌಷ್ಟ್ಯವನ್ನು ತುಂಬಿಕೊಳ್ಳೋದಿದೆಯಲ್ಲ, ಇದು ಇನ್ನೊಂದು. ಅವರಿಗೆ ಗೊತ್ತಿರಲ್ಲ ದೌಷ್ಟ್ಯ ಅಂದ್ರೆ ಏನು ಅಂತ. ಆಚಾರ್ಯರ ಕಾಲಕ್ಕೆ ಅನೇಕರು ದುರ್ಮಾರ್ಗವನ್ನು ಹಿಡಿದಾಗ ಆಚಾರ್ಯರ ಸಿಕ್ಕ ಮೇಲೆ ಏನಾದರೂ ಸನ್ಮಾರ್ಗವನ್ನು ಹಿಡಿದು, ಅದನ್ನೇ ಪಂಡಿತಾಚಾರ್ಯರು ಅಂದಿದ್ದು, ಏನಾಹಮಿಹ ದುರ್ಮಾರ್ಗ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಸದ್ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ಮಾಮ್ಯ. ಸಿಗೋ ತನಕ
ಆಚಾರ್ಯರಂತ ಮಹಾನುಭಾವರು ಬಂದು ಅನುಗ್ರಹ ಮಾಡೋ ತನಕ ಅವರು ದುರ್ಮಾರ್ಗದಲ್ಲಿ ಇದ್ದದ್ದು. ಅವರೇ ಹೇಳ್ಕೊಂಡಿರುವಂತಹ ಮಾತು, ದುರ್ಮಾರ್ಗ ಧೃತ್ಯ ಅಭಿನಿವೇಶಿತ, ನನಗೆ ಈ ಮಾರ್ಗದಲ್ಲಿ ಅಭಿನಿವೇಶವನ್ನು ಹುಟ್ಟಿಸಿದ ಮಹಾನುಭಾವರು ಅಂತಂದಿದ್ದಾರೆ. ಅದರ ತಾತ್ಪರ್ಯ ಏನು? ಎಷ್ಟೋ ಬಾರಿ ಸಜ್ಜನರೇ ಅಸನ್ಮಾರ್ಗವನ್ನು ಹಿಡಿದಾಗ ಈ ನಾವು ನಡೀತಾ ಇರುವ ಮಾರ್ಗ ಅಸತ್ ದುಷ್ಟ ಅನ್ನೋದು ಗೊತ್ತಿರಲ್ಲ, ಯಾರಾದ್ರೂ ಗೊತ್ತು ಮಾಡಿಸ್ಬೇಕಲ್ಲ. ಅವರು ಇವರು ಹೇಳಿದ್ರೆ ಅವ್ರು ನಿಮ್ಮ ಆಚಾರ ನಾವು ಯಾಕೆ ಕೇಳಬೇಕು, ನಮಗೆ ಸಂಬಂಧಪಟ್ಟವರಲ್ಲ, ನಿಮಗ್ ಬೇಕಾದ್ರೆ ನೀವು ಹೇಳ್ಕೊತೀರಿ ಅಂತ ಮಾತಾಡ್ಬಿಡ್ತಾರೆ. ಆದರೆ ಯಾರು ಹೇಳಿದರೆ ಇಡೀ ಜಗತ್ತು ತಲೆಬಾಗಿ ಕೇಳಬೇಕು, ಅವನು ಹೇಳ್ಬಿಟ್ರೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಅಲ್ಲಿ ಯಾವ ವಿರೋಧದ ಶಂಕೆಯೇ ಇಲ್ಲ, ವಿವಾದಕ್ಕೆ ದಾರಿನೇ ಇಲ್ಲ. ಅದಕ್ಕೋಸ್ಕರವಾಗಿ ಜಗತ್ತಿಗೆ ಸರಿ ತಪ್ಪುಗಳನ್ನ ಸರಿಯಾಗಿ ಅರ್ಥ ಮಾಡಿಸುವುದಕ್ಕೋಸ್ಕರವಾಗಿ ಕೃಷ್ಣನ್ ಬಂದೇ ಜಗದ್ಗುರು, ಇಡೀ ಜಗತ್ತಿಗೆ ಅಜ್ಞಾನವನ್ನು ಪರಿಹಾರ ಮಾಡುವಂತಹ ಮಹಾನುಭಾವ ಯಾವುದು ತಪ್ಪು ಅನ್ನೋದನ್ನ ವಿಸ್ತಾರವಾಗಿ ತಿಳಿಸಕ್ಕೆ ಹೊರಟಿದ್ದಾರೆ. ಹಿಂದೆನೂ ಹೇಳ್ದ, ದಂಭಃ ದರ್ಪಃ ಅಭಿಮಾನಶ್ಚ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿದ್ದ. ಆದರೆ ಆ ಸಂಕ್ಷೇಪ ಜಗತ್ತಿಗೆ ಅತಿ ಸಂಕ್ಷೇಪ ಆಗಿ ಅವರ ಮನಸ್ಸಿಗೆ ಮುಟ್ಟದು. ಅದಕ್ಕೋಸ್ಕರವಾಗಿ ವಿಸ್ತಾರವಾಗಿ ತಿಳಿಸ್ತಾರೆ. ಆಸುರಂ ಪಾರ್ಥಮೇಶ್ವರನು, ಆಸುರಿ ಸಂಪತ್ತು, ಅಸುರ ಜನರು ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾನು ವಿಸ್ತಾರವಾಗಿ ಹೇಳ್ತೀನಿ, ತಿಳ್ಕೊ. ಇದರ ಇನ್ನೊಂದು ಪ್ರಯೋಜನ ಏನು ಅಂತಂದ್ರೆ, ಅರ್ಜುನನ ಮನಸ್ಸಲ್ಲಿ ಇತ್ತಲ್ಲ, ನಾವು ಆಸುರಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೇವೆ, ಅಣ್ಣ ತಮ್ಮಂದಿರು ಗುರು ಹಿರಿಯರು ಇವರೆಲ್ಲರನ್ನ ಕೊಂದು ಯುದ್ಧವನ್ನ ಮಾಡ್ತಾ ಇದ್ದೇವೆ, ನಾವು ಇದರಿಂದ ಬಂದ ರಾಜ್ಯವನ್ನ ಪಡ್ಕೊಳ್ಳೋಕ್ಕೋಸ್ಕರ ಈ ಯುದ್ಧವನ್ನು ಮಾಡ್ತಾ ಇದ್ದೇವೆ, ಇದೆಲ್ಲ ಆಸುರಿ ಪ್ರವೃತ್ತಿ, ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ ತಲೆಯಲ್ಲಿತ್ತಲ್ಲ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ, ನಿಮ್ಮಲ್ಲ ಆಸುರಿ ಸಂಪತ್ತಿಲ್ಲ, ಏನೋ ಒಂದು 26 ಹೇಳಿದ್ದೀಯ ಕೃಷ್ಣ, ಇನ್ನ ಬೇರೆ ಇರ್ಬೋದಲ್ಲ ದೋಷಗಳು. ಅದಕ್ಕೆ ಕೃಷ್ಣ ಅಂದ, ವಿಸ್ತಾರವಾಗಿ ದೋಷಗಳನ್ನೇ ಹೇಳ್ತೀನಿ ಕೇಳಪ್ಪ, ಅದರಲ್ಲಿ ಏನಾದ್ರು ನಿಮ್ಗೆ ಸಂಬಂಧಪಟ್ಟಿದ್ದೀಯಾ ನೋಡ್ಕೋ, ಇದ್ರೆ ವಾರಣೆ ಮಾಡ್ಕೋ. ಅದರ ವಾಸ್ತವದಲ್ಲಿ ನಿಮ್ಮಲ್ಲಿ ಅದು ಯಾವ ದೋಷಗಳು ಇಲ್ಲ ಅನ್ನೋದನ್ನ ಖಾತ್ರಿ ಮಾಡೋದಕ್ಕೋಸ್ಕರವಾಗಿ ವಿಸ್ತಾರವಾಗಿ ಆ ಆಸುರಿ ಸಂಪತ್ತನ್ನ ಪರಮಾತ್ಮ ತಿಳಿಸಕ್ ಹೊರಟ. ಆಸುರಿ ಸಂಪತ್ತು ತಾಮಸರ ಸ್ವಭಾವ ತಿಳಿಸಕ್ ಹೊರಟಿದ್ದಾನೆ. ಏನು ಆಸುರಿ ಸಂಪತ್ತು ಅಂತಂದ್ರೆ ಎಷ್ಟು 13-14 ಶ್ಲೋಕ ತನಕ ಇದನ್ನು ವಿಸ್ತಾರವಾಗಿ ಹೇಳಿದ್ದಾನೆ. ಆಸುರಿ ಜನರು ಹೇಗಿರ್ತಾರೆ ಅದನ್ನ ಮೊದಲು ತಿಳಿಸಿದ್ದೇನು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಮೊದಲನೇ ಲಕ್ಷಣ ತಾಮಸರದ್ದು ಹೀಗಿರುತ್ತೆ. ಆಸುರಾಹ ಜನ, ಆಸುರಿ ಸಂಪತ್ತನ್ನ ಮೈಗೂಡಿಸಿಕೊಂಡ ತಾಮಸ ಜನರು ಪ್ರವೃತ್ತಿಂ ನ ವಿದುಹು ನಿವೃತ್ತಿಂ ನ ವಿದುಹು. ಅವರ ಪ್ರವೃತ್ತಿಯನ್ನು ಕೂಡ ತಿಳಿಯಲ್ಲ, ನಿವೃತ್ತಿಯನ್ನು ಕೂಡ ತಿಳಿಯಲ್ಲ ಅಂತ. ಪ್ರವೃತ್ತಿ ಅಂದ್ರೆ ಏನು? ಇದು ಯಾಕೆ ಇಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅಂತಂದ್ರೆ ಪರಮಾತ್ಮ ದುರ್ಯೋಧನ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾ ಇರೋ ಮಾತು. ಇನ್ನೊಂದು ವಿಷಯ, ಸಂಪ್ರತಿಪನ್ನ ದುಷ್ಟ ದುರ್ಯೋಧನ. ಲೋಕದಲ್ಲಿ ಎಷ್ಟೋ ಬಾರಿ ಕನ್ಫರ್ಮ್ ಆಗಿ ಯಾರು ದುಷ್ಟ ಅಂತ ಅವನು ತಗೊಂಡು ಹೇಳಿದಾಗ ಜಗತ್ತಿಗೆ ಸ್ಪಷ್ಟ ಆಗುತ್ತೆ. ಅವನು ತಾಮಸ, ಕಲಿ, ಯಾರಿಗೂ ವಿವಾದ ಇಲ್ಲ. ಅವನು ಈ ಮಾತನ್ನು ಅನೇಕ ಬಾರಿ ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ? ಜಾನಾಮ್ಯ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಎಷ್ಟೋ ಜನ ಋಷಿಗಳು ಆ ಪಾಂಡವರು ವನವಾಸಕ್ಕೆ ಹೋದ ಮೇಲೆ ಆ ದುರ್ಯೋಧನನಿಗೆ ಉಪದೇಶ ಮಾಡಕ್ ಬರ್ತಾರೆ. ದುರ್ಯೋಧನ, ನೀ ಮಾಡಿ ತಪ್ಪಪ್ಪ, ಯುದ್ಧದಿಂದ ಪಡೆದ ರಾಜ್ಯ ಪಡೆದಂಗಲ್ಲ ಅಂತ ಎಷ್ಟೋ ಸರ್ತಿ ಹೇಳ್ಲಿಕ್ಕೆ ಬಂದ್ರೆ ಕೇಳೋದಂತೂ ಕೇಳ್ದ. ಯಾರ ಮಾತಿಗೂ ಸ್ವಭಾವ ಅಲ್ಲ ಒಂದು. ಅಂದಿದ್ದೇನು, ಋಷಿಗಳೇ ನೀವು ಏನು ಹೇಳಕ್ ಹೊರಟಿದ್ದೀರೋ ಧರ್ಮ ಅಧರ್ಮ ಅಂತೆಲ್ಲ ಅದೆಲ್ಲ ನನಗೆ ಗೊತ್ತಿದೆ, ನಿಮಗೆ ಜಾಸ್ತಿ ಗೊತ್ತಿದೆ ಇನ್ನ. ಆದರೆ ಇದು ಧರ್ಮ ಅಂತ ಗೊತ್ತಿದೆ, ಆದ್ರೆ ನನಗೆ ಪ್ರವೃತ್ತಿ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಇದು ಅಧರ್ಮ ಅಂತ ನನಗೂ ಗೊತ್ತಿದೆ, ಆದ್ರೆ ಅದರಿಂದ ನಿವೃತ್ತನಾಗಬೇಕು ಅಂತ ನನಗೆ ಅನಿಸ್ತಿಲ್ಲ. ಇದು ತಾಮಸರ ಸ್ವಭಾವ ಅಂತ ಪರಮಾತ್ಮ. ಪ್ರವೃತ್ತಿಂ ನವಿದುಹು ನಿವೃತ್ತಿಂ ನವಿದುಹು.
ಗೊತ್ತಿದೆ ಸರಿ ಅಂತ ಹೇಳಿ ಆದರೂ ಅದನ್ನು ಮಾಡ್ಲಿಕ್ಕೆ ಆತ ಹೋಗ್ತಾ ಇಲ್ಲ. ತಪ್ಪು ಅಂತ ಗೊತ್ತಿದೆ ಆದರೂ ಅದನ್ನ ಬಿಡಬೇಕು ಅಂತ ಈತ ಹೋಗ್ತಾ ಇಲ್ಲ. ಆ ಸ್ಥಿತಿ ಇದೆ ಅಂತಂದ್ರೆ ನಿಮ್ಮಲ್ಲಿ ಆಸುರಿ ಸಂಪತ್ತಿದೆ ಅಂತ ಅರ್ಥ. ಅರ್ಜುನನಿಗೆ 2ನೇ ಅಧ್ಯಾಯದಲ್ಲಿ ಉಪದೇಶ ಮಾಡಬೇಕಾದ್ರೆ ಕೃಷ್ಣ ಆಡಿದ ಶಬ್ದವೇ ಇದು, ನಿರ್ಯೋಗಕ್ಷೇಮಾತ್ಮವಾನ್ ಅಂತ. ಯೋಗಕ್ಷೇಮ ಬಿಟ್ಬಿಡು ಅರ್ಜುನ ನೀನು ಅಂತ. ಒಂದರ್ಥದಲ್ಲಿ ನಿನ್ನ ಯೋಗಕ್ಷೇಮ ನೋಡ್ಕೊಳಕ್ ನಾ ಕೂತಿದ್ದೀನಿ ನಿನ್ ಮುಂದೆ, ಅದರ ಬಗ್ಗೆ ನೀ ಹೆಚ್ಚು ತಲೆ ಕೆಡಿಸ್ಕೋಬೇಡ ಅಂತ ಒಂದರ್ಥ. ಆದ್ರೆ ಇನ್ನೊಂದರ್ಥ ನಿರ್ಯೋಗಕ್ಷೇಮ, ಅಪ್ರಾಪ್ತಸ್ಯ ಪ್ರಾಪ್ತಿರ್ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಮಾಡ್ಕೊಂಡು ಬಂದ ತಪ್ಪನ್ನ ಬಿಟ್ಟು ಬಿಡು. ಒಂದು ವೇಳೆ ಮಾಡೋದು ಅಂತ ಅನ್ಕೊಂಡಿದ್ರೆ ತಪ್ಪನ್ನ ಅದನ್ನೂ ಬಿಟ್ಟು ಬಿಡು. ಪ್ರವೃತ್ತಿಂಚ ನಿವೃತ್ತಿಂಚ, ಸತ್ಕಾರ್ಯದಲ್ಲಿ ಪ್ರವೃತ್ತಿಯನ್ನ ಮಾಡು, ಅಸತ್ಕಾರ್ಯದಲ್ಲಿ ಪ್ರವೃತ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಬಿಟ್ಟು ಬಿಡು, ನಿವೃತ್ತಿಯನ್ನು ಮಾಡು ಅಂತ ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದ್ದ. ಅರ್ಜುನ ಸಾತ್ವಿಕ ಆದ್ದರಿಂದ ಆ ಕೆಲಸ ಮಾಡದ, ದುರ್ಯೋಧನ ಅಯೋಗ್ಯ ಆದ್ದರಿಂದ ಅವನಿಗೆ ಎಲ್ಲಾ ಗೊತ್ತಿದೆ, ಗೊತ್ತಿದ್ರು ಸರಿಯಾದದ್ದರಲ್ಲಿ ಪ್ರವೃತ್ತಿ ಇಲ್ಲ, ತಪ್ಪಾದದ್ರಿಂದ ನಿವೃತ್ತಿ ಇಲ್ಲ. ಇದು ಆಸುರಿ ಸ್ವಭಾವ. ಅಷ್ಟೇ ಅಲ್ಲ, ಆಸುರನಿಗೆ ಇದೆಲ್ಲ ಸ್ವಭಾವ ಸಿದ್ಧವಾಗಿರುತ್ತೆ. ಸಾತ್ವಿಕರಿಗೆ ಕೆಲವೊಮ್ಮೆ ಇದು ಪರಿಸರದ ಪ್ರಭಾವದಿಂದ ಉಂಟಾಗುತ್ತೆ. ಅನೇಕ ಪರಿಸರ ಅಂದ್ರೆ ಹೊರಗಿಂದಷ್ಟೇ ಅಲ್ಲ, ಅವನ ಅನಾದಿ ಕರ್ಮಗಳು ಕೂಡ ಕಾರಣ ಆಗಬಹುದು. ಆದ್ದರಿಂದ ಯಾರೇ ಬಂದು ಇದು ಒಳ್ಳೆಯದು, ಇದನ್ನು ಮಾಡು, ಇದೆಲ್ಲ ಆಗಲ್ಲದೆ, ಇವಾಗ ಕಷ್ಟ ಆಗತ್ತೆ. ಗೊತ್ತಿದೆ, ಎಷ್ಟೋ ಬಾರಿ ಈ ತರ ಮಾತಾಡಿದ್ದು ನಾವೇ ಕೇಳಿರ್ತೀವಿ ಅಂತ ಎಲ್ಲರೂ ಕೇಳೇ ಇರ್ತಾರೆ. ಗೊತ್ತಿದ್ರೆ ಇದು ಸರಿ ಅಂತ ನಮ್ಗೆ ಆಗ್ತಿಲ್ಲ, ಮಾಡಕ್ಕೆ ಆಗ್ತಿಲ್ಲ ಅಂತಂದ್ರೆ ಏನೋ ನಮ್ಮಲ್ಲಿ ಸಲಕರಣೆಗಳ ಕೊರತೆ ಅಂತಲ್ಲ, ನನಗ್ಯಾಕೋ ಮಾಡ್ಬೇಕು ಅಂತ ಅನಿಸ್ತಿಲ್ಲ ಅಷ್ಟೇ. ಆತರ ಏನಾದ್ರೂ ನಮ್ಮ ಮನಸ್ಸಿನಲ್ಲಿದೆ ಅಂತಂದ್ರೆ ಅದು ಆಸುರಿ ಸಂಪತ್ ಪ್ರಭಾವ ಅಂತ ಅರ್ಥ. ಅದನ್ನು ತಿಳಿಸ್ತಾರೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿಧವ ಆಸುರಾಹ. ಮೊದಲು ಹೊಡೆತ ಎಲ್ಲಿ ಕೊಡ್ತಾನೆ ಆಸುರಿ ಸಂಪತ್ತಿದೆ ಅಂತಂದ್ರೆ ನ ಶೌಚಂ, ಅವರು ಮಡಿ ಮಾಡಬೇಕು ಅಂತ ಇಷ್ಟ ಆಗಲ್ಲ. ಯಾರಿಗಾದರೂ ಕೂಡ ಮಡಿ, ಮುಂದಿನ ಶಬ್ದ ಆಚಾರೋ ನ, ಆಚಾರ ಬೇಕು ಅಂತ ಅವರಿಗೆ ಅನ್ಸಲ್ಲ. ಆಮೇಲೆ ಯಾರಾದರೂ ಕೂಡ ಹಿತ ನುಡಿಗಳನ್ನ, ಪ್ರಾಮಾಣಿಕವಾದ ನುಡಿಗಳನ್ನ ಅವರಿಗೆ ಹೇಳಲಿಕ್ಕೆ ಬಂದರು ಅಂತಂದ್ರೆ ನ ಸತ್ಯಂ ತೇಷು ವಿದ್ಯತೆ, ಅವ್ರ ಎದುರಿಗೆ ಇವರು ಮಾತಾಡ್ಬೇಕಲ್ಲ, ಸತ್ಯವಾದದ್ದು ಹೇಳ್ತಾರ, ಹೇಳಲ್ಲ ಇವರು. ಆಸುರಿ ಸಂಪತ್ತು ನಮ್ಮಲ್ಲಿದ್ದಾಗ ಕಾಣಿಸುವಂತಹ 3 ಮುಖ್ಯವಾದ ಅಂಶ. ಅವರಿಗೆ ಮಡಿ ಮೈಲಿಗೆ ಬೇಕಾಗಲ್ಲ. ನಶೌಚಂ, ಅಷ್ಟೇ ಅಲ್ಲ, ಅವರ ಆಚಾರ ಮಡಿ ಮೇಲಿಗೆ ಇಲ್ಲದೆ ಇದ್ರೆ ಕೆಟ್ಟದಾಗತ್ತಲ್ಲ ಅಂತಂದ್ರೆ ಅವರಿಗೆ ಆಚಾರ ಬೇಕಾಗಲ್ಲ. ಅವರಿಗೆ ನಾವು ಮಾಡಿದ್ದೇ ಆಚಾರ ಅಂತ ಅವರು ಓಡಾಡ್ತಿರ್ತಾರೆ. ಇವೆಲ್ಲ ಈಗಿನ ಕಾಲದಲ್ಲಿ ಕಾಣಿಸುವಂತಾದ್ರೆ ನಾವೆಲ್ಲ ಬಹಳ ದೈವೋತ್ತಮ ಸ್ವಭಾವ ಅಂತ ಅಂದ್ಕೊಂಡು ಕೂತಿರ್ತೀವಿ ಮನೆಯಲ್ಲಿ. ನಾವು ಎಷ್ಟೆಷ್ಟು ಮಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ದೇವರು ಅಳದು ಬಿಡ್ತಾರೆ. ಹಿಂದಿನ ಕಾಲದವರೆಲ್ಲ ಯಾಕಷ್ಟು ಹೋರಾಡ್ತಾ ಇದ್ರು. ನಾವು ಒಂದು ತಮಿಗಿ ಬೇಡ, ಒಂದು ವಾಟಕ ನೀರು ಕುಡಿದ್ರು, ಎಂಥ ನೀರು ಕುಡಿತೀವಿ, ಯೋಗ್ಯವಾದದ್ದು. ಯೋಗ್ಯ ಶಬ್ದಾರ್ಥ ಫಿಲ್ಟರ್ ಆರೋ ಅಲ್ಲ. ಮತಾಲಯ ಪ್ರಭುಗಳು ಹೇಳಿರುವ ರೀತಿಯಲ್ಲಿ ಯೋಗ್ಯವಾದದ್ದು ಯಾವುದು, ನದಿ ತಾರತಮ್ಯ ಸ್ತೋತ್ರದಲ್ಲಿ ಹೇಳಿದ್ದಾರೆ ಯಾವ್ಯಾವ ನೀರನ್ನು ನಾವು ಬಳಸಬೇಕು. ಯಾಕೆ ನೀರನ್ನೇ ಹೇಳ್ತೀವಿ ಅಂತಂದ್ರೆ ನೀರಿಂದಲೇ ಎಲ್ಲ ಶುರು. ನಮ್ದು ಮುಖ ತೊಳ್ಕೊಳ್ಳೋದ್ರಿಂದ ಪ್ರಾರಂಭ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕಲ್ಲ. ಆ ನೀರೇ ಅಶುದ್ಧ ಆಗಿತ್ತು ಅಂತಂದ್ರೆ ಮುಂದಿನ ಸಾಧನೆಗೆ ಅಡಿಪಾಯನೇ ಇಲ್ಲ ಅಂತ ಆಗೋಗುತ್ತೆ. ಆದ್ದರಿಂದ ಮತಾಲಯ ಪ್ರಭುಗಳು ಹೇಳಿದ್ರಲ್ಲಿ ಕಡೇ ದರ್ಜೆ ಯಾವುದು, ಬಾವಿ ನೀರು ಅಂತ. ಈ ಕಾಲದಲ್ಲಿ ಅದೆಲ್ಲ ಹೋಗೇ ಬಿಟ್ಟಿದೆ. ಅರ್ಥಾತ್ ನಾವೇ ತಿಳ್ಕೋಬಹುದು ಈ ಕಲಿಯುಗದಲ್ಲಿ ಎಷ್ಟರ ಮಟ್ಟಕ್ಕೆ ಶೌಚಾಚಾರವನ್ನು ದೇವರು ಇಟ್ಟಿದ್ದಾನೆ ಅಂದ್ರೆ ಆಸುರಿ ಪ್ರಭಾವ ಎಷ್ಟಿದೆ ಅಂತ ಗೊತ್ತಾಗೋಗುತ್ತೆ. ಒಂದು ನೀರು ಸಹಿತ ನಮಗೆ ಸಿಗಲ್ಲ. ಯಾಕೆ ಹೇಳ್ತಾ ಇರೋದು, ಆಸುರಿ ಸಂಪತ್ತು ಹಾಕಿರುತ್ತೆ. ನ ಶೌಚಂ, ನಿಮಗೆ ಮಡಿ ಮೇಲ್ಗೆ ಮಾಡ್ಲಿಕ್ಕೆ ಅದು ಅವಕಾಶ ಕೊಡಲ್ಲ. ಅಥವಾ ನಿಮ್ಮ ಮನಸ್ಸಿನಲ್ಲಿ ಮಡಿ ಯಾಕೆ ಮಾಡ್ಬೇಕು ಅಷ್ಟೊಂದೆಲ್ಲ ಅಂತ ಬಂತು ಅಂತಂದ್ರೆ ನಿಮ್ಮಲ್ಲಿ ಆಸುರಿ ಸಂಪತ್ತಿದೆ ಅಂತ ಅರ್ಥ. ಆಮೇಲೆ ನ ಆಚಾರ, ಆಚಾರ ನಿಮ್ಮಲ್ಲಿ ಉಳಿಯಲ್ಲ. ಆಚಾರ ಅಂತಂದ್ರೆ ಆಚರಣೆಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು. ಇಷ್ಟೆಲ್ಲ ಬೇಕಾಗಿಲ್ವೇನೋ, ಹೇಳಿರ್ತಾರೆ ಅಂತಂದ ಮೇಲೆ ಅದು ಯೋಗ್ಯವೇ, ನಮ್ಮ ಕೈಲಿ ಆಗ್ತಿಲ್ವೇನೋ,
ಆದರೂ ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಅನ್ನೋದಿಲ್ಲ. ಮತ್ತೆ ಇನ್ನೇನಿರುತ್ತೆ, ಬೇಡ ಅಂತಿರುತ್ತೆ. ಅದೇನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆಸುರಿ ಸಂಪತ್ತು ಬೇರೂರಿದೆ. ಆಮೇಲೆ ನಸತ್ಯಂ ತೇಷು ವಿದ್ಯತೆ, ಆಸುರಿ ಸ್ವಭಾವದವರ ಮಾತಿನಲ್ಲಿ ಸತ್ಯಾಂಶ ಇರಲ್ಲ, ಅವರು ಸುಳ್ಳು ಹೇಳ್ತಾ ಇರ್ತಾರೆ. ಅಥವಾ ನಿಮ್ಮಲ್ಲಿ ಆಸುರಿ ಪ್ರಭಾವ ಇತ್ತು ಅಂತಂದ್ರೆ ಸತ್ಯ ನುಡಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವರವರ ಅನುಭವದಲ್ಲೇ ಇರುವಂತಹ ಅಂಶ ಏನು, ಬೆಳಗ್ಗಿಂದ ರಾತ್ರಿ ತನಕ ಯಾವ ಅಂಶವನ್ನು ಕೂಡ ಅವನು ಅಸತ್ಯವನ್ನು ಹೇಳೋಲ್ಲ ಅನ್ನೋದು ಹೇಳಲಿಕ್ಕಾಗತ್ತ? ಯಾವುದೋ ಒಂದು ಅಂಶದಲ್ಲಿ ಸ್ವಲ್ಪ ವಾಕ್ ಭ್ರಷ್ಟತೆ ಅವನಲ್ಲಿ ಉಂಟಾಗೇ ಆಗತ್ತೆ. ಉಂಟಾಗಿದ್ದನ್ನ ಇವತ್ತು ಧಾಡಿಸ್ಕೊಂಡು ಹೋಗ್ತಿರ್ತೀವಿ, ಅದು ಬೇರೆ ವಿಷಯ. ಆಗ್ತಿರತ್ತಂತದ್ದು ನಿಜ, ಯಾವುದೋ ಒಂದು ಅಂಶದಲ್ಲಿ ಆಗ್ತಿರುತ್ತೆ. ಅದು ಆಗ್ತಾ ಇದೆ ಅಂತಂದ್ರೆ ಅದಕ್ಕೇನು ಕಾರಣ? ಆಸುರಿ ಸಂಪತ್ತು ಕಾರಣ. ಸಾತ್ವಿಕರಲ್ಲಿ ಅದು ಆಗಾಗ ಬಂದು ಹೋಗ್ತಾ ಇರುತ್ತೆ, ತಾಮಸರಲ್ಲಿ ಹಾಗೇ ನಿಂತುಬಿಡ್ತದೆ. ನಸತ್ಯಂ ತೇಷು ವಿದ್ಯತೆ, ಅವರಲ್ಲಿ ಸತ್ಯಾಂಶ ಅನ್ನೋದು ಇಲ್ಲವೇ ಇಲ್ಲ. ಅವರು ಸತ್ಯವಾದದ್ದು ಹೇಳೋದೇ ಇಲ್ಲ, ಅವ್ರು ಸತ್ಯ ಹೇಳಲ್ಲ. ಯಾವ್ದು ಹೇಳಲ್ಲ, ಸತ್ಯ ಹೇಳಲ್ಲ ಅಂತಂದ್ರೆ ಅವ್ರು ಏನು ಹೇಳ್ತಾರೆ? ಕೃಷ್ಣ ಅಂತ ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ತಾಮಸ ಸ್ವಭಾವದವರು ಅಂತ ಯಾರಿರ್ತಾರೋ ಅವರಲ್ಲಿ ಸತ್ಯ ನುಡಿಗಳು ಇರಲ್ಲ ಅಂತ ಪರಮಾತ್ಮ ಹೇಳಿದ. ನುಡಿಗಳಿರಲ್ಲ ಅಂದ್ರೆ ನಾವು ಏನು ಹೇಳ್ತಾರೆ ಅಂತನಾದ್ರೂ ಹೇಳಬೇಕಲ್ಲ. ಅದಕ್ಕೆ ದೇವರು ತೋರಿಸಿದ್ದೇನು, ಅವರು ಮಾತಾಡಬೇಕು ಅಂತಂದ್ರೆ ಎರಡು ಅಂಶದ ಬಗ್ಗೆ ಮಾತಾಡ್ಬೋದಪ್ಪ. ಒಂದು ನನ್ನ ಬಗ್ಗೆ, ಇನ್ನೊಂದು ನನ್ನಿಂದ ಹೊರತಾದದ್ದರ ಬಗ್ಗೆ. ಇರೋದೇ ಎರಡು ಅಂಶ ಅಲ್ಲ, ಸ್ವತಂತ್ರ ಅಸ್ವತಂತ್ರ ತ್ರಿವಿಧಂ ತತ್ವ ವಿಷಯತೆ. ತತ್ವಗಳು ಎರಡೇ, ಒಂದು ಸ್ವತಂತ್ರೋ ಭಗವಾನ್ ವಿಷ್ಣು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರವಾದ ಅವನಿಂದ ಹೊರತಾದ ಜಗತ್ತು ಅಲ್ವಾ. ಮಾತಾಡಿದ್ರೆ ಎರಡು ಬಗ್ಗೆನೇ ಮಾತಾಡಬೇಕು, ಮೂರನೇದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಯಾವುದ್ರ ಬಗ್ಗೆ ಅವ್ರು ಮಾತಾಡ್ತಾರೋ ಅದ್ರ ಬಗ್ಗೆ ಅವರು ಸುಳ್ಳೇ ಹೇಳ್ತಾರೆ. ಏನಂತಾರಂತ ಸುಳ್ಳು? ಜಗತ್ ಅನೀಶ್ವರಂ, ಜಗತ್ ಅಸತ್ಯಂ, ಜಗತ್ ಅಪ್ರತಿಷ್ಠಂ ಆಹು. ಅವರು ಆಹು ಅವ್ರು ಹೇಳ್ತಾರೆ. ಯಾವ್ದ್ರ ಬಗ್ಗೆ ಹೇಳ್ತಾರೆ? ಜಗತ್ತಿನ ಬಗ್ಗೆ ಹೇಳ್ತಾರೆ. ನನ್ನ ಕಂಡ್ರೆ ಅವ್ರಿಗೆ ಆಗಲ್ಲ, ಆದ್ದರಿಂದ ಅವರು ಜಗತ್ತಿನ ಬಗ್ಗೆ ಹೇಳ್ತಾರೆ. ಅದಾದ್ರೂ ಸರಿ ಹೇಳ್ತಾರೆ, ಅದು ಹೇಳಲ್ಲ. ಏನ್ ಹೇಳ್ತಾರೆ? ಅಸತ್ಯಂ, ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ. ಅಸತ್ಯ ಅಂದ್ರೆ ಏನಿಲ್ಲ, ಸತ್ಯನನ್ನ ಜಗತ್ತು ಹೊಂದಿಲ್ಲ ಅಂತ ಅರ್ಥ. ಸತ್ಯ ಅಂದ್ರೆ ಯಾರು? ಸತ್ಯ ಅನ್ನೋದು ವಸ್ತುತಃ ದೇವರ ರಹಸ್ಯ ನಾಮ. ನಾವು ಈ ದೇವತೆಯ ಗರ್ಭದಲ್ಲಿ ಕೃಷ್ಣ ಪರಮಾತ್ಮ ಪವಡಿಸಿದಾಗ ನರಸಿಂಹದೇವರು ಸ್ತೋತ್ರ ಮಾಡುವಾಗ ಅಂತಾರೆ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತಾರೆ. ಸತ್ಯಂ ವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ದೇವರಿಗೆ ಸತ್ಯ ಅಂತ ಕರೀತಾರೆ. ಯಾಕೆ ಕರೀತಾರೆ ಗೊತ್ತೇನು? ಅಲ್ಲಿ ಜಗತ್ತಿಗೆ ಒಂದು ಶಬ್ದ ಇದೆ, ಸತ್ಯ. ಯಾವ ಅಭಿಪ್ರಾಯದಲ್ಲಿ? ಮೂರ್ತ ವಸ್ತುಗಳು ಅಮೂರ್ತ ವಸ್ತುಗಳು ಇವುಗಳ ಸಮುದಾಯವೇ ಜಗತ್ತು. ಮೂರ್ತ ವಸ್ತುಗಳಿಗೆ ಸತ್ ಅಂತ ಹೆಸರು, ಅಮೂರ್ತ ವಸ್ತುಗಳಿಗೆ ತ್ಯತ್ ಅಂತ ಹೆಸರು. ಸತ್ ತ್ಯತ್ ಸೇರಿ ಸತ್ಯ ಅಂತ ಮಾಡಿದ್ದಾರೆ. ಇದು ಜಗತ್ತು. ಇಂತಹ ಸತ್ಯಸ್ಯ ಸತ್ಯಂ, ಇಂತಹ ಸತ್ಯದ ಪಾಲಿಗೆ ಈತ ಸತ್ಯ. ಸತ್ಯ ಅಂದ್ರೆ ಶತರು ವಿಶರಣ ವ್ಯವಸಾಯೇಶು. ಸತ್ ಅಂತಂದ್ರೆ ಅದಕ್ಕೆ ನಾಶವನ್ನು ಹೊಂದಿಸುವವ, ಸತ್ಯ ಅಂತಂದ್ರೆ ಅದರ ನಾಶಕ್ಕೆ ಕಾರಣನಾದವ, ಜಗತ್ತಿನ ನಾಶಕ್ಕೆ ಕಾರಣನಾದಂತಹ ವ್ಯಕ್ತಿ ಅಂತ ಹೇಳಿ ದೇವರಿಗೆ ಏನಂತ ಕರೀತಾರೆ? ಸತ್ಯ ಅಂತ. ಇದು ರಹಸ್ಯ ನಾಮ ಅಂತ ಹೇಳ್ತಾರೆ ಉಪನಿಷತ್ತಲ್ಲಿ. ಅದಕ್ಕೆ ಬ್ರಹ್ಮದೇವರು ಸ್ತೋತ್ರ ಮಾಡಬೇಕಾದ್ರೆ ಏನಂದ್ರು? ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯ. ಸತ್ಯಸ್ಯ ಯೋನಿಂ, ಸತ್ಯಭೂತವಾದ ಜಗತ್ತಿಗೆ ಕಾರಣ. ಅಷ್ಟೇ ಅಲ್ಲ, ನಿಹಿತಂಚ ಸತ್ಯೇ, ಈ ಜಗತ್ತಿನಲ್ಲಿ ನಿತ್ಯ ಸನ್ನಿಹಿತನಾದವ. ಅಷ್ಟೇ ಅಲ್ಲ, ಸತ್ಯಸ್ಯ ಸತ್ಯ, ಈ ಜಗತ್ತಿಗೆ ನಾಶವನ್ನೂ ಕೂಡ ಹೊಂದಿಸತಕ್ಕವ ನೀನು
ಅಂದ್ರೆ ಸೃಷ್ಟಿ ಸ್ಥಿತ್ಯಾದಿ ಕರ್ತ ಅಂತ ಬ್ರಹ್ಮದೇವರು ಆ ದೇವಕಿಯ ಗರ್ಭಾಂಬುದಿಯಲ್ಲಿರುವಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ಆದ್ದರಿಂದ ಸತ್ಯ ಅಂತಂದ್ರೆ ಏನರ್ಥ? ನಾಶಕ, ಸಂಹಾರಕರ್ತ ಅಂತ. ಯಾರು ಸಂಹಾರಕರ್ತ? ಸಂಹಾರಕರ್ತೃವಾದ ನಾರಾಯಣನನ್ನ ಸತ್ಯ ಅಂತ ಕರೀತಾರೆ. ತಾಮಸರು ಏನಂತಾರೆ ಗೊತ್ತೇನು? ಜಗತ್ ಅಸತ್ಯಂ ಅಂತಾರೆ. ಜಗತ್ತು ಸಂಹಾರಕರ್ತೃವಾದ ನಾರಾಯಣನ ಸಂಬಂಧವನ್ನು ಹೊಂದಿಲ್ಲ. ಅರ್ಥಾತ್ ಜಗತ್ತಿಗೆ ನಾರಾಯಣ ಸಂಹಾರಕರ್ತೃ ಅಲ್ಲ ಅಂತ ಹೇಳ್ತಾರೆ. ಅಷ್ಟೇ ಹೇಳಲ್ಲ, ಅಪ್ರತಿಷ್ಠಂ ಅಂತ. ಪ್ರತಿಷ್ಠಾ ಅಂತಂದ್ರೆ ಅದು ಪರಮಾತ್ಮನಿಗಿರುವ ರಹಸ್ಯ ನಾಮ. ಅಂದರೆ ಜಗತ್ತಿನ ಸ್ಥಿತಿಯನ್ನ ನಿರ್ಮಾಣ ಮಾಡುವಾತ ಅಂತ ತಾತ್ಪರ್ಯ. ಅವರೇನಂತಾರೆ ತಾಮಸರು? ಜಗತ್ ಅಪ್ರತಿಷ್ಠಂ, ಈ ಜಗತ್ತು ನಾರಾಯಣನಿಂದ ರಕ್ಷಣೆಗೆ ಒಳಪಟ್ಟಿಲ್ಲ ಅಂತ ಅವರಂತಾರೆ. ಯಾಕೆ ಹೇಳ್ತಾ ಇದ್ದಾರೆ? ತಾಮಸರು ಹೇಳೋದೆಲ್ಲ ಸುಳ್ಳು ಅಂತ ಹಿಂದೆ ಹೇಳಿ ತಾಮಸರು ಏನ್ ಹೇಳ್ತಾರೆ ಅಂತ ದೇವರು ಹೇಳ್ತಾ ಇದ್ದಾರೆ. ತಾಮಸರು ಏನ್ ಹೇಳ್ತಾರೆ? ಜಗತ್ತಿಗೆ ನಾರಾಯಣ ಸಂಹಾರಕರ್ತ ಅಲ್ಲ ಅಂತಾರೆ, ನಾರಾಯಣ ಸ್ಥಿತಿಕರ್ತ ಅಲ್ಲ ಅಂತಾರೆ. ಇವೆಲ್ಲ ಏನು? ಸುಳ್ಳು. ಅಲ್ಲಿಗೆ ಅನ್ವಯ ಇದೆ. ಅಷ್ಟೇ ಅಲ್ಲ, ಅನೀಶ್ವರಂ ಜನ್ಮಾದ್ಯಸ್ಯತಃ ಅನ್ನೋದು ಎಷ್ಟು ಹೇಳಿದ್ದಾರೆ? ಸೃಷ್ಟಿ ಸ್ಥಿತಿ ಸಂಹಾರ ನಿಯಮದ ಜ್ಞಾನಾಜ್ಞಾನ ಬಂಧ ಮೋಕ್ಷಕ್ಕಲ್ಲ. ಅದರಲ್ಲಿ ನಾಲ್ಕನೆಯದೇ ನಿಯಮನ. ಈಶ್ವರ ಶಬ್ದಕ್ಕೆ ನಿಯಾಮಕ ಅಂತ ಅರ್ಥ. ಈ ಜಗತ್ತಿಗೆ ನಾರಾಯಣ ನಿಯಾಮಕರಲ್ಲ ಅಂತ ಅವರು ಹೇಳ್ತಾರೆ. ಅಂದ್ರೆ ನಾರಾಯಣ ಸಂಹಾರಕರ್ತರು ಅಲ್ಲ, ನಾರಾಯಣ ಸ್ಥಿತಿಕರ್ತರು ಅಲ್ಲ, ನಾರಾಯಣ ನಿಯಾಮಕರ್ತರು ಅಲ್ಲ, ಹೀಗೆ ಹೇಳ್ತಾರೆ. ಸರಿ, ಹುಟ್ಟೋದಂತೂ ಹುಟ್ಟುತ್ತಲ್ಲ, ಪದಾರ್ಥವನ್ನಂತೂ ಇಲ್ಲ ಅನ್ನಕ್ಕಾಗಲ್ಲ. ಅದೇನು ಹುಟ್ಟುತ್ತೆ ಮತ್ತೆ ಪದಾರ್ಥ? ಅಪರಸ್ಪರ ಸಂಭೂತಂ. ವಸ್ತುತಃ ಈ ಜಗತ್ತನ್ನೋದೇನಿದೆ ಇದು ಪರಸ್ಪರವಾಗಿ ಹುಟ್ಟಿರುವಂತಹದ್ದು. ಎಲ್ಲಿ ಹೇಳ್ತಾನೆ ಈ ಮಾತನ್ನ? 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವಃ. ಇವೆಲ್ಲ ಯಜ್ಞಾತ್ ಭವತಿ ಪರ್ಜನ್ಯಃ, ಯಜ್ಞ ಕರ್ಮ ಸಮುದ್ಭವಃ, ಕರ್ಮ ಬ್ರಹ್ಮೋದ್ಭವಂ ವೇದ್ದಿ ಬ್ರಹ್ಮಾಕ್ಷರ ಸಮುದ್ಭವಂ. ಪರಮಾತ್ಮ ಒಂದು ಜಗಚ್ಚಕ್ರವನ್ನು ತೋರಿಸ್ತಾನೆ. ಭೂತದ ಜೀವರಾಶಿಗಳಿಂದ ಪ್ರಾರಂಭವಾಗಿ ಪುನಃ ಜೀವರಾಶಿಗಳಿಗೆ ಬಂದು ನಿಲ್ಲುವಂತಹ ಒಂದು ದೊಡ್ಡ ಜಗಚ್ಚಕ್ರ. ಜಗತ್ತು ಹಾಗೆ ಬಂದಿದೆ. ವಸ್ತುತಃ ನನ್ನಿಂದ ಸೃಷ್ಟವಾದಂತಹ ಜಗತ್ತು ಪರಸ್ಪರವಾಗಿ ತಾವು ಸೃಷ್ಟಿಯನ್ನು ಹೊಂದುತ್ತಾ ಇದೆ. ವಸ್ತುತಃ ಸೃಷ್ಟಿ ಹಾಗೆ ಹೊಂದುತ್ತಾ ಇದೆ. ಅವರೇನಂತಾರೆ ಗೊತ್ತೇನು? ಅಪರಸ್ಪರ ಸಂಭೂತಂ. ಅದು ಪರಸ್ಪರವಾಗಿ ಅದು ಸೃಷ್ಟಿಯನ್ನು ಹೊಂದಿಲ್ಲ. ಮತ್ತಿನ್ನೇನು? ಕಿಮನ್ಯತ್, ಮತ್ತಿನ್ ಹೆಂಗ್ ಹೊಂದಿದೆ ಜಗತ್ತು? ಹೆಂಗ್ ಬಂದಿದೆ? ಕಾಮಹೈತುಕಂ. ಕಾಮಹೈತುಕಂ, ತಮ್ಮ ಇಚ್ಛೆಗೆ ತಕ್ಕಂತೆ ಅವರವರು ಒಂದೊಂದು ಕಾರಣವನ್ನು ಕೊಟ್ಟು ಜಗತ್ತು ಬಂದಿದೆ ಅಂತ ಹೇಳ್ತಾರೆ. ಈ ಮಾತು ಹೇಳಿದ್ದಾರಲ್ಲ ಪರಮಾತ್ಮ, ಎಲ್ಲಾ ತಾಮಸರ ಮತಗಳನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಕೆಲವರು ಜಗತ್ತು ಅವಿದ್ಯೆಯಿಂದ ಬಂತು ಅಂತಾರೆ, ಕೆಲವರು ಜಗತ್ತು ಶೂನ್ಯದಿಂದ ಬಂತು ಅಂತಾರೆ, ಇನ್ನು ಕೆಲವರು ಜಗತ್ತು ಪ್ರಕೃತಿಯಿಂದ ಬಂತು ಅಂತಾರೆ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರಲ್ಲ, ಆದ್ರೆ ಹೇಳೋದೆಲ್ಲವೂ ಸುಳ್ಳು ಅಂತ ಪರಮಾತ್ಮ. ತಾಮಸರು ಹೇಳೋದೆಲ್ಲ ಸುಳ್ಳು ಅಂತಲ್ಲ, ತಾಮಸರು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಪ್ರಧಾನವಾಗಿ ಅದನ್ನು ಹೇಳಿ ಅದು ಸುಳ್ಳು ಅಂತಲ್ಲ. ವಸ್ತುತಃ ಸತ್ಯ ಏನು? ಅದು ಉಲ್ಟ. ನಾರಾಯಣ ಜಗತ್ತಿಗೆ ಸಂಹಾರಕರ್ತರು ಅಲ್ಲ ಅನ್ನೋದು ಸುಳ್ಳು ಅಂದ್ರೆ ಮತ್ತಿದೇನ್ ನಿಜ? ನಾರಾಯಣನೇ ಜಗತ್ತಿಗೆ ಸಂಹಾರಕರ್ತರು, ನಾರಾಯಣನೇ ಸ್ಥಿತಿಕರ್ತ, ನಾರಾಯಣನೇ ನಿಯಾಮಕರ್ತ, ನಾರಾಯಣನೇ ಸೃಷ್ಟಿಕರ್ತ. ಆ ಸೃಷ್ಟಿ ಕ್ರಮ ಹೇಗಿದೆ? ಪರಸ್ಪರ ಸಂಭವಾದ ರೀತಿಯಲ್ಲಿ ಸೃಷ್ಟಿ ಕ್ರಮ ಇದೆ. ಇದು ಸತ್ಯ. ಈ ರೀತಿಯಾಗಿ ಸಾತ್ವಿಕರು ಹೇಳ್ತಾರೆ, ತಾಮಸರು ಹೀಗೆ ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಈ ಶ್ಲೋಕಕ್ಕೆ 2 ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು ಅರ್ಥ ಆದರೆ ಮಂತ್ರಾಲಯ ಪ್ರಭುಗಳು ವಿವೃತ್ತಿಯಲ್ಲಿ ಇದನ್ನು ಇನ್ನೂ ಬಿಡಿಸಿಕೊಟ್ಬಿಡ್ತಾರೆ. ಇಲ್ಲಿ ಪರಮಾತ್ಮ ಯಾರನ್ನ ಹೇಳ್ತಿದ್ದಾನೆ ಅಂತಂದ್ರೆ, ಒಂದು ಮತ ಇದೆ, ಆ ಮತವನ್ನ ಆಸುರಿ ಪ್ರವೃತ್ತಿಯಿಂದ ಬಂದ ಮತ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇಂಥ ಮತ ಬರುತ್ತೆ ಅಂತ ಕೂಡ ರಾಯ ಹೇಳ್ತಾರೆ. ಯಾವ ಮತ ಅದು? ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೇಶ್ವರಂ. ಜಗತ್ತನ್ನ ಕೆಲವರು ಅಸತ್ಯ ಅಂತ ಕರೀತಾರೆ, ಜಗತ್ತು ಸತ್ಯ ಅಲ್ಲ.
ಅದು ಏನು ಮತ್ತೆ ಮಿಥ್ಯಾ ಅಂತ ಕರೀತಾರೆ. ಇರೋದೇ ಎರಡರಲ್ಲಿ, ಒಂದು ಸತ್ಯ ಇನ್ನೊಂದು ಮಿಥ್ಯಾ. ಅದು ಬಿಟ್ಟರೆ ಏನಿರುತ್ತೆ? ಅವರೇನಂತಾರೆ ಜಗತ್ತನ್ನ ಅಸತ್ಯ ಅಂತ ಕರೀತಾರೆ. ಅದು ಮತ್ತೆ ಜಗತ್ತು ಇದೆಯಲ್ಲ, ತೋರ್ತಾ ಇದೆಯಲ್ಲ ಅಂತಂದ್ರೆ ತೋರ್ತಾ ಇದೆ, ಆದ್ರೆ ಅದು ಪ್ರತಿಷ್ಠಿತ ಅಲ್ಲ, ಅಂದ್ರೆ ಶಾಶ್ವತವಾಗಿ ನಿಂತದ್ದಲ್ಲ. ಮತ್ತೇನೇಳು ಅಪ್ರತಿಷ್ಠಂ. ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ತೋರಿದಂತಹ ಬೆಳ್ಳಿ ತೋರುವಾಗ ಮಾತ್ರ ಇರುತ್ತೆ, ಆದ್ರೆ ವಸ್ತುತಃ ಅದು ಪ್ರತಿಷ್ಠಿತವಾಗಿರುತ್ತೆ ಇಲ್ಲ. ಹಾಗೆ ಈ ಜಗತ್ತು ಅಸತ್ಯವಾಗಿದ್ದರೂ ಅದು ತೋರುತ್ತೆ. ಹೇಗೆ ಗಂಧರ್ವ ನಗರ, ಇವೆಲ್ಲ ಶಂಕರಾಚಾರ್ಯ ಭಾಷ್ಯದಲ್ಲಿರೋ ಮಾತಿದೆ. ಗೀತಾ ಭಾಷ್ಯ ಅಥವಾ ಅವರ ಸೂತ್ರ ಭಾಷ್ಯದಲ್ಲಿ ನೋಡಿದಾಗ ಅವರು ಮೇಲ್ನೋಟಕ್ಕೆ ಬೌದ್ಧರು ಹೇಳುವಂತೆ ಜಗತ್ತಿಗೆ ಅಸತ್ವವನ್ನ ಹೇಳಲ್ಲ ಅಂತ ಹೇಳಿದ್ದರೂ ಕೂಡ ಅವರ ಮತವನ್ನು ನಾವು ಹೆಚ್ಚು ಜಾಲಾಡಿದಾಗ ಈ ಮಾತು ನಾವು ಆಡ್ತಿಲ್ಲ. ಮತ್ತು ಸತ್ಯ ಜ್ಞಾನ ತೀರ್ಥರು ಹೇಳಿದ ಮಾತುಗಳು ಗೀತಾ ಪ್ರತಿಪದಾರ್ಥ ಚಂದ್ರಿಕಾದಲ್ಲಿ ಅವರು ತಿಳಿಸ್ತಾ ಬರ್ತಾರೆ. ಮೇಲ್ನೋಟಕ್ಕೆ ಅವರು ಹೇಳ್ತಾರೆ ನಾವು ಜಗತ್ತನ್ನ ಅಸತ್ ಅಂತ ಕರೆಯಲ್ಲ, ಜಗತ್ತು ಸತ್ಯ ಅಲ್ಲ ಅನ್ನೋದು ಬಾಯ್ಬಿಟ್ಟು ಹೇಳ್ತೀವಿ, ಹೌದು. ಹಂಗಂತ ಮಾತ್ರಕ್ಕೆ ಅಸತ್ ಅಂತಲೂ ನಾವು ಹೇಳಲ್ಲ. ಮತ್ತಿನ್ನೇನು ಕಿಮನ್ಯ ಅನ್ಯ, ಅದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ನಾವು ಹೇಳ್ತೀವಿ ಅಂತ ಮೇಲ್ನೋಟಕ್ಕೆ ಅಂತಾರೆ. ಆದರೆ ವಿಚಾರ ಮಾಡಿ ನೋಡಿದಾಗ ಕೆಲವೊಮ್ಮೆ ಲೋಕದಲ್ಲೂ ಕೂಡ ಆ ರೀತಿಯಾದ ಮಾತುಗಳು ಬರುತ್ತೆ. ಅವನು ದಡ್ಡ, ಆದರೆ ಜಾಣ ಅಲ್ಲ ನೀನು ಅಂತ ಹೇಳ್ತಾರೆ. ಹಂಗಿನ ಮೇಲೆ ದಡ್ಡ ಸಾಲಿ ಕೂಡಿಸ್ತಾರೆ, ಆದರೆ ಆ ದಡ್ಡ ಅನ್ನುವ ಶಬ್ದವನ್ನು ಅಲ್ಲಿಂದ ಅಳಿಸ್ಬಿಟ್ಟು ಆ ಸಾಲಲ್ಲೇ ಕೂಡಿಸ್ತಾರೆ. ಕೂಡಿಸಿದ ಅದೇ ಸಾಲಲ್ಲೇನೆ ಬೇಜಾರಾಗಬಾರ್ದು ಅಂತ ಹೇಳಿ ಅಲ್ಲಿ ದಡ್ಡ ಅಂತ ಬರೆದಿದ್ದರು ಅಳಿಸಿದ್ರು ಅಷ್ಟೇ. ವಸ್ತುಸ್ಥಿತಿ ಅದೇನೇ ಅಲ್ಲ. ಅದ್ವೈತಿಗಳ ಪ್ರಕಾರ ಸತ್ಯ ಮತ್ತು ಅಸತ್ಯ ಅಂತ ಏನು ಅಂತ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇದೊಂದು ರೀತಿ ಟೆಕ್ನಿಕಲ್ ಟರ್ಮ್ ಅಂತ ಕರೀತಾರೆ, ಶಾಸ್ತ್ರೀಯ ಪರಿಭಾಷೆ. ಅವ್ರ ಪ್ರಕಾರ ಯಾವುದನ್ನು ಸುಲಭವಾಗಿ ಹೇಳಲ್ಲ, ಯಾಕಂದ್ರೆ ಕಷ್ಟ. ಸತ್ಯ ಅನ್ನೋದು ಮೂರು ಥರ ಅವ್ರ ಪ್ರಕಾರ. ಒಂದು ನಿಜವಾದ ಸತ್ಯ, ಇನ್ನೊಂದು ನಿಜವಾದ ಸತ್ಯ ಅಂತ ಕೇಳಿದ್ರೆ ನಗು ಬಂದ್ಬಿಡುತ್ತೆ ಯಾರಿಗಾದ್ರು. ನಿಜವಾದ ಸತ್ಯ ಅಂತ ಹೋಗುತ್ತೆ. ಇನ್ನೊಂದು ಆಗಾಗ ಸತ್ಯ, ಅರ್ಧಂಬರ್ಧ ಸತ್ಯ. ಇನ್ನೊಂದು ಪೂರ್ಣ ಸ್ವಲ್ಪ ಸತ್ಯ ಅಂತ ಹೇಳ್ತೀವಿ ಅಷ್ಟೇ, ಆ ಥರ ಸತ್ಯ. ಬಟ್ ಮೂರು ಥರ ಸತ್ಯ ಇದೆ. ಬ್ರಹ್ಮ ಇದ್ದಾನಲ್ಲ ಅವನು ಫುಲ್ ಸತ್ಯ, ನಿಜ, ನಿಜದ ನಿಜ. ಇದನ್ನ ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ. ವ್ಯವಹಾರ ಮಾಡಬೇಕಾದ್ರೆ ಇದು ಫೋನು, ಇದು ಗಂಟೆ, ಇದು ಪೀಠ, ಇದು ಸತ್ಯನ ಸುಳ್ಳ? ಹೌದು ಸತ್ಯ, ಆದ್ರೆ ಬ್ರಹ್ಮಂಥರ ಸತ್ಯ ಅಲ್ಲ ಇದು. ಬ್ರಹ್ಮ ಪಾರಮಾರ್ಥಿಕ ನಿಜವಾದ ನಿಜ. ಇದು ವ್ಯವಹಾರ ಮಾಡಬೇಕಾದ್ರೆ ನಿಜ ಅಷ್ಟೇ. ಮತ್ತೆ ವ್ಯವಹಾರ ಯಾವಾಗ ಮುಗಿಯುತ್ತಲ್ಲ, ಯಾವಾಗ ಮುಗಿಯುತ್ತೆ? ಬ್ರಹ್ಮನ ಬಗ್ಗೆ ತಿಳ್ಕೊಂಡಾಗ ವ್ಯವಹಾರ ಮುಗಿಯುತ್ತೆ. ಸುಧಾ ಇವೆಲ್ಲ ಬ್ರಹ್ಮ, ಬ್ರಹ್ಮನನ್ನು ನೋಡಿ ನಾವು ಪೀಠ ಅದು ಇದು ವ್ಯವಹಾರ ಮಾಡ್ತಿರ್ತೀವಿ. ಆದ್ದರಿಂದ ಬ್ರಹ್ಮನ ಬಗ್ಗೆ ತಿಳ್ಕೊಂಡ್ವಿ ಅಂತಂದ್ರೆ ಆಗ ಇದೆಲ್ಲ ಬ್ರಹ್ಮ ಅಂತ ಗೊತ್ತಾಗಿ ಇದು ಪೀಠ ಅಲ್ಲ, ಇದು ಗಂಟೆ ಅಲ್ಲ, ಮತ್ತೆ ಇವೆಲ್ಲ ಏನು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗೋ ತನಕ ನಾವು ಇದು ಗಂಟೆ ಪೀಠ ಅಂತ ಹೇಳ್ತಿರ್ತೀವಿ ಅಷ್ಟೇ. ಅದೆಂತ ಸತ್ಯ? ಮತ್ತೆ ಇದು ವ್ಯವಹಾರ ಕಾಲದಲ್ಲಿ ಮಾತ್ರ ಹೇಳುವಂತ ಸತ್ಯ ಅಷ್ಟೇ. ಇನ್ನೊಂದು ಸತ್ಯ ಇದೆಯಲ್ಲ, ಅದೇನು ವ್ಯವಹಾರ ಮಾಡಬೇಕಾದ್ರೇನೆ ಇದು ತಪ್ಪು ಅಂತ ಗೊತ್ತಾಗುವಂತ ಸತ್ಯ. ಪ್ರಸಿದ್ಧ ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ತಿರುಗುತ್ತಾರೆ. 10 ನಿಮಿಷ ಆದ್ಮೇಲೆ ಯಾರೋ ತಲೆ ಹೊಡಿತಾರೆ, ಬೆಳ್ಳಿ ಕಾಸ್ಟ್ಲಿ, ರೋಡಲ್ಲಿ ಹೆಂಗೆ ಬೀಳುತ್ತೆ, ಸಾಧ್ಯನೇ ಇಲ್ಲ, ಅದು ಕಪ್ಪೆ ಚಿಪ್ಪದು ಅಂತ ಹೇಳ್ತಾರೆ. ಅವಾಗ ಅವರಿಗೆ ಗೊತ್ತಾಗುತ್ತೆ, ಹೌದು ಇದು ಕಪ್ಪೆ ಚಿಪ್ಪೆ, ಬೆಳ್ಳಿ ಏನು ಗೊತ್ತಾಗಿತ್ತಷ್ಟೇ. ಅಂದ್ರೆ ತೋರಿಕೆಗೆ ಸತ್ಯ, ಇದಕ್ಕೆ ಪ್ರತಿಭಾಸದಲ್ಲಿ ಸತ್ಯ, ಪ್ರಾತಿಭಾಸಿಕ ಸತ್ಯ. ಒಂದರ್ಥದಲ್ಲಿ ವ್ಯಾವಹಾರಿಕಕ್ಕೂ ಪ್ರಾತಿಭಾಸಿಕಕ್ಕೂ ಏನು ಅರ್ಥ ವ್ಯತ್ಯಾಸ ಏನಿಲ್ಲ. ಒಂದು ಬ್ರಹ್ಮಜ್ಞಾನದಿಂದ ಇದು ಅಸತ್ಯ ಅಂತ ಗೊತ್ತಾಗುತ್ತೆ, ಇನ್ನೊಂದು ಬ್ರಹ್ಮಜ್ಞಾನ ಬಿಟ್ಟು ಬೇರೆ ಜ್ಞಾನದಿಂದ ಅಸತ್ಯ ಅಂತ ಗೊತ್ತಾಗುತ್ತೆ. ಜ್ಞಾನ ಭೇದ ಬಂತೆ ಹೊರತು ಅಸತ್ಯ ಅಸತ್ಯನೇ.
ಅಲ್ಲೂ ಕೂಡ ಹೆಸರಾದ್ರೂ ನೋಡಬೇಕು, ನ್ಯಾಯಾಮೃತದಲ್ಲಿ ಅದನ್ನು ತೆಗೆದು ತೆಗೆದು ಇಂಚಿಂಚು ತೆಗೆದು ಅವರ ತಾತ್ಪರ್ಯ ಏನು ಅಂತ ಅವರಿಗಿಂತ ಚೆನ್ನಾಗಿ ಬಿಡಿಸ್ಕೊಟ್ಬಿಡ್ತಾರೆ. ತೆಗೆದುಕೊಟ್ಟು ಯಾವುದನ್ನ ನೀವು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಿರಲ್ಲ, ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದ್ರೆ ಅದು ಎಲ್ಲಾದ್ರೂ ಇದೆಯಾ ಅಂತ ಪ್ರಶ್ನೆ. ಕಪ್ಪೆ ಚಿಪ್ಪಿನಲ್ಲಿ ತೋರಿದಂತಹ ಬೆಳ್ಳಿ ಎಲ್ಲಾದ್ರೂ ಜಗತ್ತಲ್ಲಿ ಇದೆಯಾ? ನಮ್ಮ ತಲೆಯಲ್ಲಿದೆ. ಅದು ಏನು ತೋರಿದ್ದದು, ವಸ್ತುತಃ ಅಲ್ಲೂ ಇಲ್ಲದು. ಎಲ್ಲಾದ್ರೂ ಕಪ್ಪೆ ಚಿಪ್ಪಲ್ಲಿ ತೋರಿದ ಬೆಳ್ಳಿ ಜಗತ್ತಲ್ಲಿ ಪ್ರಸಿದ್ಧನ? ಇಲ್ಲ, ಎಲ್ಲೂ ಪ್ರಸಿದ್ಧ ಇಲ್ಲ. ಹಾಗಿದ್ರೆ ಅದೇನದು? ಅಸತ್ಯ. ಅದು ಪ್ರಾತಿಭಾಸಿಕ ಸತ್ಯ ಅಂತ ಯಾಕೆ ಕರಿಬೇಕಾದ್ರೆ? ಇಲ್ಲದದ್ದನ್ನ ಅಸತ್ ಅಂತ ಕರಿಬೇಕು, ಸಿಂಪಲ್ ಆಗಿ. ಇರೋದನ್ನ ಸತ್ ಅಂತ ಕರಿಬೇಕು. ಹಾಗಿದ್ದ ಮೇಲೆ ಬೆಳ್ಳಿ ಕಪ್ಪೆ ಚಿಪ್ಪಲ್ಲಿ ತೋರಿದ್ದು ಅಸತ್ಯ ಆದ ಮೇಲೆ ಬ್ರಹ್ಮನನ್ನ ನೋಡಿ ಜಗತ್ತು ಅಂತ ನೀವೇನು ತಿಳ್ಕೊತೀವಿ, ಆ ಜಗತ್ತೆಲ್ಲಿದೆ? ಅಸತ್ಯನೇ ಅದು. ಸುಮ್ಮನೆ ಅಸತ್ ಅಂದ್ಬಿಟ್ರೆ ಜನ ಹೊಡಿತಾರಲ್ಲ. ಆಗಿನ ಕಾಲದಲ್ಲಿ ಬೌದ್ಧರು ಜಗತ್ತನ್ನ ಅಸತ್ಯ ಅಂತ ಹೇಳಿ ಎಲ್ಲರಿಂದ ದೂಷಣೆಗೊಳಗಾಗಿದ್ದರು. ಅದೇ ಬೌದ್ಧರು ಹೇಳಿದ್ದನ್ನೇ ಒಂದು ವೇಳೆ ಅಸತ್ ಅಂತ ಹೇಳಿದ್ರೆ ಆಗಿನ ಕಾಲದ ಸಮಸ್ಯೆ ಆಗುತ್ತೆ. ಅದಕ್ಕೆ ಬೌದ್ಧರಿಂದ ನಾವು ವಿಭಿನ್ನರು ನೋಡ್ರಿ, ಅಲ್ಲೂ ಒಂದು ಭೇದನೆ. ಬೌದ್ಧರಿಂದ ನಾವು ವಿಭಿನ್ನರು ಅಂತ ತೋರಿಸ್ಕೊಳ್ಳಕ್ಕೆ ಏನ್ ಹೇಳ್ಬೇಕಾಯ್ತು? ಜಗತ್ ಅಸತ್ಯ ಅಲ್ಲ ಅನ್ಬೇಕಾಯ್ತು. ಜಗತ್ ಸತ್ಯ ಅಂದ್ಬಿಟ್ರೆ ಕಷ್ಟ ಆಗುತ್ತೆ ಅವರಿಗೆ. ಅದಕ್ಕೆ ಜಗತ್ ಸತ್ಯ ಅಲ್ಲ ಅಂತ ಹೇಳಬೇಕಾಯ್ತು. ಅದಕ್ಕೆ ಅವ್ರು ಏನಂದ್ರು, ಜಗತ್ತು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಅದರಿಂದ ಹೊರತಾಗದ್ದು ಅಂದ್ಬಿಟ್ಟು ಹೇಳಿದ್ದ ಹಾಗೆ. ಆದರೆ ಪರ್ಯವಸಾನ ಆಗಿದ್ದೆಲ್ಲ ಎಲ್ಲಿ? ಜಗತ್ ಅಸತ್ಯನೇ ಅಂತ. ಅದನ್ನೇ ತಾನೇ ಹೇಳಿದ್ದು, ಅಸತ್ಯಂ ಅಪ್ರತಿಷ್ಠಂತೆ ಜಗದಾ ಪುನರೀಶ್ವರಂ. ಜಗತ್ತೇ ಅಸತ್ಯ ಅಂದ್ರೆ ಅದಕ್ಕೆ ನಿಯಾಮಕದ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಆದ್ದರಿಂದ ಅನೀಶ್ವರಂ, ಅದಕ್ಕೊಬ್ಬ ಈಶ್ವರ ಇಲ್ಲ. ಜಗತ್ತೇ ಇಲ್ಲ ಅಂದ್ರೆ ಹುಟ್ಟೋದು ಎಲ್ಲಿಂದ ಬಂತು? ಅಪರಸ್ಪರ ಸಂಭೂತಂ, ಪರಸ್ಪರವಾಗದು ಹುಟ್ಟಿಲ್ಲ ಅಂತಾರೆ. ಕಿಮನ್ಯತ್ ಕಾಮ ಹೈತುಕಂ, ಮತ್ತಿನ ಹೆಂಗ್ ಬರ್ತದು? ಕಾಮ ಹೈತುಕಂ. ಹೆಂಗೆ ಕಾಮ ಮುಂತಾದವುಗಳು ಹುಟ್ಟುತ್ತೋ, ಕಾಮ ಕ್ರೋಧಗಳೆಲ್ಲ ಹೇಗೆ ಹುಟ್ಟುತ್ತೆ? ಅಜ್ಞಾನದಿಂದ ಹುಟ್ಟುತ್ತೆ. ಹಂಗೆ ಈ ಜಗತ್ತು ಹೇಗೆ ಹುಟ್ಟು? ಕಾಮ ಹೈತುಕಂ, ಅಜ್ಞಾನದಿಂದ ಹುಟ್ಟುತ್ತಷ್ಟೇ. ನಾವು ಅನೇಕ ಬಾರಿ ಮತ ಸಿದ್ಧಾಂತ ಪ್ರಮೇಯಗಳನ್ನು ಕೇಳಿರ್ತೀವಿ. ಎಷ್ಟೋ ನಮ್ಮ ಹೃದಯದಲ್ಲೂ ಕೂಡ ತಂದುಕೊಂಡಿರ್ತೀವಿ. ನಿಜವಾಗಿಯೂ ನಾವು ಹೇಳಿದಂತಹ ಅಂಶಗಳು, ಅರ್ಥಾತ್ ಆಚಾರ್ಯರು ಹೇಳಿದ ಅಂಶಗಳು ಹೃದಯದಲ್ಲಿ ಪ್ರತಿಷ್ಠಿತ ಆಗಬೇಕಂದ್ರೆ ಇರೋದು ಬೇರೆ, ಪ್ರತಿಷ್ಠಿತ ಆಗೋದು ಬೇರೆ. ನಾವು ಆಚಾರ್ಯರಿಗೆ ವ್ಯತಿರಿಕ್ತವಾದ ವಿರುದ್ಧವಾದ ಅಂಶಗಳು ಏನೇನು ಬಂದಿವೆ ಅದನ್ನ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಆಚಾರ್ಯರು ಹೇಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ತಿಳ್ಕೋಬೇಕಾಗುತ್ತೆ. ಹಾಗೆ ನೋಡಿದಾಗ ಮಾತ್ರ ಆಚಾರ್ಯರ ಮತ ಹೇಳಿದ್ದಾರಲ್ಲ ದಾಸರಾಯರು, ಮಧುಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಹೇಳಿ, ಅದು ಗೊತ್ತಾಗತ್ತೆ, ಅನುಭವಕ್ಕೆ ಬರುತ್ತೆ. ಬರೀ ಒಂದೇ ಅಂಶವನ್ನ ಯಾರು ಬರೀ ಸಿ ಮಾತ್ರ ತಿಂದಿರ್ತಾನೋ, ಕಹಿಯ ಕಿಂಚಿದ ಅನುಭವನೂ ಇರಲ್ವೋ, ಯಾರಿಗೆ ನೀರು ಹೇರಳವಾಗಿ ಸಿಕ್ಕಿರುತ್ತೋ, ಬಾಯಾರಿಕೆಯ ಅನುಭವನೇ ಯಾರಿಗೆ ಇಲ್ವೋ ಅವರಿಗೆ ನೀರಿನ ಮಹತ್ವ ಗೊತ್ತಾಗಲ್ಲ. ಹಾಗಾಗಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು ಅಂತಿದ್ದ ಹಾಗೆ, ಎರಡನ್ನೂ ಕೂಡ ನಾವು ತಿಳ್ಕೊಂಡಾಗ ಹೃದಯದಲ್ಲಿ ತತ್ವ ದೃಢ ಆಗತ್ತೆ. ಅದಕ್ಕೆ ತರ ಬೇರೆ ಮತವನ್ನು ವಿಮರ್ಶೆ ಯಾಕೆ ಮಾಡ್ತಾರೆ? ಅವ್ರೇನು ಬದಲಾಗಲ್ಲ, ಮುಂದೆ ಅದೇ ಮಾತು ಬರುತ್ತೆ. ಬೇರೆಯವರನ್ನ ಕನ್ವರ್ಟ್ ಮಾಡ್ಲಕ್ಕೋ ಬದಲಾಯಿಸಕ್ಕೋ ನಾವು ಖಂಡನ ಮಂಡನ ಇವೆಲ್ಲ ಮಾಡಲ್ಲ. ಮತ್ತೆ ಯಾರಿಗೋಸ್ಕರ ಮಾಡ್ತೀವಿ? ತಥಾಪಿ ಶುದ್ಧ ಬುದ್ಧಿನಾಂ ಈಶಾನುಗ್ರಹ ಚೇತಸಾಂ ಸುಯುಕ್ತಯಸ್ತಮೋ ಅನ್ವಿತು. ನಾವು ಮತ್ತೊಂದು ವಿಚಾರವನ್ನ ವಿಮರ್ಶೆ ಮಾಡೋದರ ಉದ್ದೇಶ ನಮ್ಮ ಹೃದಯದಲ್ಲಿ ನಾವು ತಿಳಿದಂತಹ ವಿಚಾರ ಸರಿಯಾಗೇ ಇದೆ ಅನ್ನೋದರ ದಾಢ್ಯಕ್ಕೋಸ್ಕರವೇ ಹೊರತು ಮತ್ತೊಬ್ಬರನ್ನ ಕಮ್ಮಿ ಮಾಡೋದಕ್ಕೋ ಅವ್ರನ್ನ ಖಂಡನೆ ಮಾಡಿ ನಮ್ಮ ಕಡೆ ಎಳ್ಕೊಡೋದಕ್ಕೋ ಅಲ್ಲ. ಆಚಾರ್ಯರ ಚರಿತ್ರೆಯಲ್ಲೂ ಅದೇ ಬರುತ್ತೆ. ಆಚಾರ್ಯರು ಎಂತ್ಕೋತಾರೆ ಸೂತ್ರ ಭಾಷೆ ಏನ್ ಪ್ರವಚನ ಮಾಡಲ್ಲ. ಫಸ್ಟ್ ಪ್ರವಚನ ಮಾಡಿದ್ ಯಾವುದು? ಪ್ರವಕ್ತಿ ಮಾಯಾ ಸಮಯಂ ಸ್ಮಪೂರ್ಣಧೀ ಅಂತ ಬರುತ್ತೆ. ಬುಧೋ ವಿಧಾನಂ ಶ್ರವಣಂ ಬುಧೇತರ ಧ್ರುವಂ ವಿದಧ್ಯಾ ವಿಮುಕ್ಷುರಾತ್ಮನಃ ಯತಿರ್ವಿಶೇಷಾದಿತಿ ಲೋಕಚೋದನ ಪ್ರವಕ್ತಿ ಮಾಯಾ ಸಮಯಂ ಸ್ಮಪೂರ್ಣಧೀ. ಫಸ್ಟ್ ಆಚಾರ್ಯ ಉಪನ್ಯಾಸ ಮಾಡಿದ್ದೆ ಅದ್ವೈತ ಮತ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಅವ್ರ ಉಪನ್ಯಾಸ ಕೇಳಬೇಕು ಅಂತ ಜನ ಎಲ್ಲೆಲ್ಲಿಂದೋ ಹೊಡೆದು ಬಂದ್ರಂತೆ ನೋಡಕ್ಕೆ. ನಾವು ಕೇಳ್ತೀವಿ ಬಹಳ ಸಣ್ಣ ಹುಡುಗರು ಆಚಾರ್ಯರು ವಯಸ್ಸಿನಿಂದ.
ಅಚ್ಯುತ ಪ್ರೇಕ್ಷಾಚಾರ್ಯರೇ ಬಹಳ ದೊಡ್ಡ ವಿದ್ವಾಂಸರು ಅದ್ವೈತದಲ್ಲಿ ಆ ಕಾಲದಲ್ಲಿ. ಅವರೇನೇ ಸಾಕಾಗಿ ಹೋಗಿದ್ದು ಗೋವಿಂದನ್ ಕೈ ಮುಗಿದು ಬಿಟ್ಟಿದ್ರು. ಆಮೇಲೆ ಆಚಾರ್ಯರು ಯಾವಾಗ ಅದ್ವೈತವನ್ನು ಪ್ರವಚನ ಮಾಡ್ತಾರೋ ಅದ್ವೈತಿಗಳಿಗಿಂತ ಹೆಚ್ಚು ಚೆನ್ನಾಗಿ ಆ ಮತದಲ್ಲಿ ಸ್ಪಷ್ಟತೆಯನ್ನ ತಾವು ಜಗತ್ತಿಗೆ ಕೊಡ್ತಾ ಯಾಕದನ್ನು ಮಾಡಿದ್ರು? ನಾಳೆ ವಿಮರ್ಶೆ ಮಾಡ್ತೀವಿ, ವಿಮರ್ಶೆ ಮಾಡೋವಾಗ ಯಾರು ಮಾತಾಡಬಾರ್ದಲ್ಲ, ನಿಮಗೆ ಅದು ಗೊತ್ತಿಲ್ಲ, ನೀವೇನದ ವಿಮರ್ಶೆ ಮಾಡ್ತೀರಿ ಅಂತ ಅನ್ಬಾರ್ದಲ್ಲ. ಅದಕ್ಕೆ ಅವರೆದುರಿಗೇನೆ ಅವ್ರ ಮತವನ್ನ ಅವರಿಗಿಂತ ಚೆನ್ನಾಗಿ ಹೇಳಿ, ಏನಪ್ಪಾ ಇದೇ ತಾನೇ, ಇದಲ್ಲ, ಇದು ಬಿಟ್ಟು ಬೇರೆದಲ್ಲ ತಾನೇ, ನಾ ಕರೆಕ್ಟ್ ಹೇಳಿದ್ದೀನಿ ತಾನೆ ಅಂತಂದ್ಮೇಲೆ ಹೌದು ಹೌದು ಅಂತ ತಲೆ ಎಲ್ಲಾಡಿಸಿದ ಮೇಲೆ ಈಗ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಆಚಾರ್ಯರು ಯಾಕೆ ಸ್ವಲ್ಪ ಸ್ವಲ್ಪನೇ ಮಾತಾಡಿದ್ದಾರೆ ಅನ್ನೋದಕ್ಕೆ ಈಗ ನಮಗೆ ಸ್ವಾರಸ್ಯ ಸಿಗುತ್ತೆ. ಪೂರ್ವ ಪಕ್ಷವನ್ನ ಅಷ್ಟು ವಿಸ್ತಾರವಾಗಿ ಅವರು ಆ ಕಾಲದಲ್ಲಿ ಹೇಳಿದ್ದರಿಂದ ಜಗತ್ತಿಗೆ ಅದನ್ನ ಅರ್ಥ ಮಾಡಿಸ್ಬೇಕಾದ್ರೆ ಅದರಲ್ಲಿರೋ ಹುಡುಕನ್ನ ತೋರಿಸಿದ ಮೇಲೆ ಉತ್ತರ ಕೊಡಕ್ಕೆ ಹೆಚ್ಚು ಉಳಿದಿರಲ್ಲ, ಸ್ವಲ್ಪ ಹೇಳಿದ್ರೆ ಸಾಕಾಗೋಗುತ್ತೆ. ಅದಕ್ಕೆ ಆಚಾರ್ಯರ ಮಾತು ಬಹಳ ಸಣ್ಣದು. ಇನ್ನ ಒಂದೊಂದ್ ಕಡೆ ಅಂತೂ ಜನ ಮಾತಾಡ್ಕೊಂಡು ಹೋಗ್ತಿರ್ತಾರಂತೆ. ಅದ್ವೈತಿಗಳು ದ್ವೈತಿಗಳೆಲ್ಲ ಒಂದೇ ಕಡೆ ಇರೋರಲ್ಲ. ಅದ್ವೈತಿಗಳ ಮನೆ ಮುಂದೆ ನಡ್ಕೊಂಡು ಹೋಗ್ಬೇಕಲ್ಲ ಜನರು, ನಡ್ಕೊಂಡು ಹೋಗ್ಬೇಕಾದ್ರೆ ಪರಸ್ಪರ ಮಾತಾಡ್ಕೊಂಡು ಹೋಗ್ತಿದ್ರಂತೆ. ಏನಂತ? ವಾಕ್ಯೇ ನೈಕೆ ನಾಕ್ಷಿಪತ್ ಹರ್ಷತೀರ್ಥ ಪ್ರಾಚ್ಯಂ ಶಾಸ್ತ್ರಂ ಯತ್ಸಪಾದಂತು ಲಕ್ಷ್ಯಂ ವಾಕ್ಯೇನೈಕೆ ನಾಕ್ಷಿಪತ್ ಹರ್ಷತೀರ್ಥ ಇತ್ತಂ ಪಾಂಥೈರ್ ವರ್ಣಿತಂ ಶೃಣ್ಮತ ಪ್ರಾಕ್. ಅದ್ವೈತಿಗಳ ಮನೆ ಮುಂದೆ ನಡ್ಕೊಂಡು ಹೋಗ್ತಿದ್ರಂತೆ. ದಾರಿ ಹೋಗ್ತರು ಅವರು ಉಪನ್ಯಾಸ ಕೇಳ್ಕೊಂಡು ಬರ್ತಿದ್ರಲ್ಲ ಮಧ್ವಾಚಾರ್ಯರು, ಕೇಳ್ಕೊಂಡು ಬರ್ಬೇಕಾದ್ರೆ ತಾವು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊತಿದ್ರು ಪ್ರತಿವಾದಿಗಳು. ಏನಂತ? ಅವರೇನೋ ತುಂಬಾ ದೊಡ್ಡ ದೊಡ್ಡ ಗ್ರಂಥ ಬರ್ತಿದ್ರಂತೆ, ಆದ್ರೆ ಮಧ್ವಾಚಾರ್ಯ ಏನ್ ಮಾಡಿದ್ರು ಗೊತ್ತೇನು, ಒಂದೇ ಒಂದು ವಾಕ್ಯದಿಂದ ಖಂಡನ ಮಾಡ್ಬಿಟ್ರಪ್ಪ, ಏನ್ ವಿಶೇಷ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಿದ್ದನ್ನು ಕೇಳಿ ಇವ್ರಿಗೆ ಏನಾಗ್ತಿತ್ತು? ಸಂತ ಆಗ್ತಾ ಇತ್ತು. ಅದನ್ನೆಲ್ಲ ದಾಖಲೆ ಮಾಡ್ತಾರೆ ಪಂಡಿತಾಚಾರ್ಯರು. ಯಾಕೆ ಹೇಳಿದ್ದು? ಸಿದ್ಧಾಂತವನ್ನು ನಾವು ಹೃದಯದಲ್ಲಿ ದೃಢ ನಿರೂಢವನ್ನು ಮಾಡ್ಕೋಬೇಕಾದ್ರೆ ಪೂರ್ವಪಕ್ಷ ಏನಿದೆ ಅನ್ನೋದನ್ನ ಸ್ವಲ್ಪ ನೋಡಿರ್ಬೇಕಾಗತ್ತೆ. ಅದು ನೋಡಿದಾಗ ಸಿದ್ಧಾಂತದ ಮಹತ್ವ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಕೃಷ್ಣ ಏನ್ ತೋರಿಸ್ತಾ ಇದ್ದಾರೆ, ಪೂರ್ವಪಕ್ಷ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಬಿಡಿಸ್ತಾ ಹೊರಟ. ಅವೇನಂತಾರೆ? ಜಗತ್ತನ್ನು ಅಸತ್ಯ ಅಂತಾರೆ, ಅದು ಪ್ರತಿಷ್ಠಿತ ಅಲ್ಲ, ಶುದ್ಧಿ ನಕ್ಷತ್ರದಂತೆ ಅದು ಪ್ರತಿಷ್ಠಿತ ಅಲ್ಲ, ಅದು ತೋರಿಕೆಗೆ ಸತ್ಯ ಅಷ್ಟೇ. ಮತ್ತೆ ಜಗತ್ತೇ ಇಲ್ಲ ಅಂದ್ಮೇಲೆ ಬರೀ ತೋರೋದು ಅಂದ್ಮೇಲೆ ನಿಯಾಮಕರ ಪ್ರಶ್ನೆ ಎಲ್ಲಿಂದ? ಆದ್ದರಿಂದ ಅದು ಇಲ್ಲ. ಮತ್ತೆ ಹೆಂಗೆ ಬಂತು ಈ ಜಗತ್ತು? ಕಾಮಹೇತು, ಅಜ್ಞಾನದಿಂದ ಬಂತು ಅಂತ ಹೀಗೆ ಹೇಳ್ತಾರೆ ಅಂತಂದ ಮೇಲೆ ಎಲ್ಲಿಗೆ ಅನ್ವಯ ಇದು? ನಸತ್ಯಂ ತೇಷು ವಿದ್ಯತೆ, ಅಲ್ಲಿಗೆ ಅನ್ವಯ. ಅವರು ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂತ ಅನ್ವಯ. ಅಷ್ಟೇ ಅಲ್ಲ, ಹೇಳೋದು ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಏನೋ ಒಂದಿನ ಹೇಳಿದ್ರಪ್ಪ ಆಮೇಲೆ ಬಿಟ್ಬಿಟ್ರಪ್ಪ ಅಂತಲ್ಲ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಹೇಗಿರ್ತಾರೆ ಗೊತ್ತೇನು? ಏತಾಂ ದೃಷ್ಟಿಮವಷ್ಟಭ್ಯ, ಇದೇ ದೃಷ್ಟಿಯನ್ನೇ ಅಪ್ಪಿಕೊಂಡು ಆಲಂಗಿಸಿಕೊಂಡು ಅದನ್ನೇ ಜೋತು ಬಿದ್ದು ನಷ್ಟಾತ್ಮಾನಃ, ಮನಸ್ಸು ಹಾಳು ಮಾಡ್ಕೊಂಡು ಬಿಡ್ತಾರೆ. ಮನಸ್ಸು ಹಾಳಾಯಿತು ಅಂತಂದ್ರೆ ಬುದ್ಧಿಯ ಸಾಮರ್ಥ್ಯ ಹಿಡಿದೋಗುತ್ತೆ. ಅಲ್ಪಬುದ್ಧಯ, ಬುದ್ಧಿಯು ಕೂಡ ಅಲ್ಪತೆಯನ್ನ ತಂದುಬಿಡುತ್ತೆ. ಯಾವಾಗ ಮನಸ್ಸು ಹಾಳಾಯಿತೋ, ಬುದ್ಧಿ ಕೆಡತೋ, ಅಲ್ಲಿಗೆ ಮುಂದಿಂದೆಲ್ಲ ಕೆಡತು ಅಂತ ಅರ್ಥ. ಅವ್ರು ಮಾಡುವಂತಹ ಕೆಲಸ ಹೇಗಿರುತ್ತೆ? ಉಗ್ರ ಕರ್ಮಾಣ. ಅವ್ರು ಮಾಡೋದೆಲ್ಲ ಸಾತ್ವಿಕ ಕರ್ಮ ಆಗಿರಲ್ಲ. ಎಲ್ಲ ಕರ್ಮಗಳು ಕೂಡ ಉಗ್ರ ಕರ್ಮಾಣ, ಉಗ್ರವಾದ ಕರ್ಮವನ್ನೇ ಅವ್ರು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಜಗತಃ ಅಹಿತ, ಜಗತ್ತಿಗೆ ಅಹಿತವಾದದ್ದನ್ನೇ ಅವರು ಬೋಧನೆ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ? ಜಗತ್ತಿಗೆ ಕ್ಷಯಾಯ, ಜಗತ್ತಿಗೆ ಕ್ಷಯ. ಕ್ಷಯ ಅಂತಂದ್ರೆ ಇಲ್ಲಿ ನಾಶ ಅಂತ ಅಷ್ಟೇ ಅರ್ಥ ಅಲ್ಲ, ಅನಿಷ್ಟ ಪ್ರಾಪ್ತಿ. ಆ ರೀತಿಯಾದ ಅಂಶಗಳನ್ನ ಅವರೇನೋ ಹೇಳಿದ್ರು, ನಾವು ಕೂಡ ಹಾಕಿದ್ದ ಆಲದ ಮರ ಅಂತ ಹೇಳಿ ಅದಕ್ಕೆ ಜೋತು ಬಿದ್ವಿ ಅಂತಂದ್ರೆ ಅವರಿಗಾದ ಅನಿಷ್ಟವೇ ಅದನ್ನ ಜೋತು ಬಿದ್ದವರಿಗೂ ಕೂಡ ಆಗೋದೆ. ತಪ್ಸಕ್ಕೆ ಯಾರಿಗೂ ಆಗಲ್ಲ. ಅಂದ್ರೆ ಒಬ್ರು ಯಾರೋ ಹೇಳ್ತಾ ಬಂದಿರ್ತಾರೆ, ನಮ್ಮ ಪೂರ್ವೀಕರು ಹೇಳಿದ್ದಾರ್ರಿ, ನಾವು ಹೆಂಗ್ ಬಿಡೋದು ಅಂತ ಹೇಳಿ ಆ ತಪ್ಪನ್ನೇ ನಾವು ಕೂಡ ಅನುಸರಿಸ್ತಾ ಹೋದ ಪಕ್ಷದಲ್ಲಿ ಅದು ಅವರಿಗೆ ಹೆಂಗೆ ಅನಿಷ್ಟಕ್ಕೆ ಕಾರಣ ಆಯಿತು, ನಮಗೂ ಕೂಡ ಅದು ಅನಿಷ್ಟಕ್ಕೆ ಕಾರಣವಾಗುತ್ತೆ. ಇದರಿಂದ ಏನು ಪರಮಾತ್ಮ ತೋರಿಸ್ತಾನೆ? ನಾವು ಏನಾದರೂ ಕೂಡ ಒಂದು ಮನೆಯಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಇಟ್ಕೊಳ್ರಿ, ನಮ್ಮ ಮುಂದಿನವರಿಗೆ
ಅದೇನಾಗತ್ತೆ, ದಾರಿ ಸಂಪ್ರದಾಯ ಕುಲಾಚಾರಗಳು ಅಂತ ಆಗ್ಬಿಡುತ್ತೆ. ಎಷ್ಟೋ ಬಾರಿ ನಮ್ಮ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ಈ ಸಂಪ್ರದಾಯ ಇಲ್ಲ ಅಂತ ಅನ್ಕೊಂಡು ಎಂಥೆಂಥ ಸತ್ಕರ್ಮಗಳನ್ನೇ ಬಿಟ್ಟದ್ದು ಕೂಡ ನೋಡಿದ್ದೀವಿ. ನಮ್ಮ ಮನೆಯಲ್ಲಿ ಬ್ರಹ್ಮಚಾರಿಗಳು ಅಗ್ನಿಕಾರ್ಯ ಮಾಡೋ ಸಂಪ್ರದಾಯ ಇಲ್ಲ ಅಂದ್ಬಿಡ್ತಾರೆ. ಎಲ್ಲಿ ಹೇಳೋದು ನಾವು? ನಮ್ಮಲ್ಲಿ ವೈಶ್ವದೇವ ಸಂಪ್ರದಾಯ ಇಲ್ಲದೆ ನಮ್ಮ ಅಜ್ಜ ಮಾಡ್ತಿರ್ಲಿಲ್ಲ. ಅವ್ರು ಮಾಡಲಿಲ್ಲ ಅಂತಂದ್ಮೇಲೆ ಏನೋ ಒಂದು ಕಾರಣ ಇರಲೇಬೇಕು. ಆದ್ದರಿಂದ ನಾವು ಕೂಡ ಮಾಡಲ್ಲ. ಏನ್ ಹೇಳಬೇಕು ಇದಕ್ಕೆಲ್ಲ? ಅವ್ರಿಗೇನೋ ದೈವಾತ್ ಏನೋ ವಿಘ್ನಗಳು ಬಂದು ಬಿಟ್ಟಿರ್ತಾರೆ. ಮುಂದವರು ಕೂಡ ಹಾಗೆ ಮಾಡಿದ್ರು ನಾವು ಮಾಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ. ಇದೆಲ್ಲ ಯಾಕೆ ಹೇಳಿದ್ದು? ಕೆಲವೊಮ್ಮೆ ಅವರೇನೋ ಮಾಡಿರ್ತಾರೆ, ಅದನ್ನೇ ಮುಂದುವರಿಸ್ಕೊಂಡು ಬಂದ್ರೆ ಅವರಿಗೆ ಹೆಂಗೆ ಅಹಿತ ಅನ್ನೋದು ಇರುತ್ತೋ, ಮುಂದುವರಿಸ್ಕೊಂಡು ಬಂದವರಿಗೂ ಕೂಡ ಅದೇ ಅಹಿತತೆ ಅನ್ನೋದು ಉಂಟಾಗೇ ಆಗುತ್ತೆ. ಕ್ಷಯಾಯ ಜಗತೋ ಹಿತಾಹ. ಅಷ್ಟೇ ಅಲ್ಲ, ಅವ್ರು ಹೇಗಿರ್ತಾರೆ? ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಃ. ಹೇಗಿರ್ತಾರೆ ಗೊತ್ತೇನೋ ಅವರು? ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ. ಮೂರಂಶ. ನಿಮ್ಮಲ್ಲಿ ಆಸುರಿ ಸಂಪತ್ತಿದೆ ಅಥವಾ ಮನಸ್ಸಿನಲ್ಲದು ಹಾಸುಹೊಕ್ಕಾಗಿದೆ ಅಂತಂದ್ರೆ ಈ ಮೂರು ಅಂಶಗಳು ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ದಂಭ, ಮಾನ, ಮದ. ಇದರ ಅಭಿಪ್ರಾಯ ನಿನ್ನೆ ಹೇಳಿದ್ದಾಗಿದೆ. ಮೂರರ ಅರ್ಥ ಏನು ಅಂತ. ಅದರಿಂದ ಕೂಡಿಕೊಂಡು ದುಷ್ಪೂರಂ ಕಾಮಮಾಶ್ರಿತ್ಯ. ಬಹಳ ಚೆನ್ನಾಗಿರ್ತಾನೆ ಕೃಷ್ಣ. ಬರೀ ಕಾಮಮಾಶ್ರಿತ್ಯ ಅಂತಲ್ಲ, ದುಷ್ಪೂರಂ. ಯಾವ ಬಯಕೆಯನ್ನು ನಾವು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ವೋ ಅಂತ ಬಯಕೆಯನ್ನು ಬೆನ್ನತ್ತಿಕೊಂಡಿರ್ತಾರ ಅವರು. ಸಾಧ್ಯ ಇದೆಯಾ? ಮಹಾಭಾರತಕ್ಕೂ ನೋಡಿದ್ರೆ ತಾಮಸರು ಯಾತಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ? ನಾರಾಯಣನನ್ನ ಹೇಗಾದರೂ ಮಾಡಿ ದುಃಖಿಯನ್ನ ಮಾಡಬೇಕು. ಮಹಾಭಾರತದ್ದಕ್ಕೂ ಅದೇನೇ ಇರೋದು. ಕೃಷ್ಣನಿಗೆ ಹೇಗಾದರೂ ಮಾಡಿ ನಾವು ತ್ರಾಸ ಕೊಡಬೇಕು. ಕೃಷ್ಣನ ಯಾವಾಗ ಬಹಳ ಸಿಟ್ಟಾಗ್ತಾನೆ ಅದನ್ನು ನಾವು ಮಾಡಿಬಿಡ್ಬೇಕು, ಹೆಂಗಾದ್ರೂ ಮಾಡಿ ಛೇಡಿಸ್ಬೇಕು. ಯಾಕೆ ದ್ರೌಪದಿ ದೇವಿಯನ್ನ ಎಳೆದು ತಂದಿತ್ತು? ಬೇಕಾದಷ್ಟು ಮಾಡಬಹುದಿತ್ತು. ದುರ್ಯೋಧನನಿಗೆ ದ್ರೌಪದಿ ಮೇಲೆ ಯಾಕೆ ಮಣ್ಣು ಅಂತಂದ್ರೆ ದ್ರೌಪದಿ ವೈರ ಹೇಗಲ್ಲ ಆಚಾರ ತಾತ್ಪರ್ಯ ನಡೆದಲ್ಲಿ ತೋರಿಸಿಕೊಡ್ತಾರೆ ನಮಗೆ. ಕೃಷ್ಣನಿಗೆ ತನಗೇನ್ ಮಾಡಿದ್ರು ತನಗೇನ್ ಆಗೋದೇ ಇಲ್ಲ. ಭೀಮಸೇನ ದೇವರಿಗೆ ಅಂದ್ರೂ ಅವರೇ ಆಕಡಾಶ್ವರ ಏನ್ ತಡ್ಕೊಂಡ್ಬಿಡ್ತಾರೆ. ದ್ರೌಪದಿ ದೇವಿಯರು ಹಾಗೇನೆ. ಆದರೆ ಯಾವಾಗ ಅವರಿಬ್ಬರು ಕೂಡ ಉಗ್ರವಾಗಿ ಶಿಕ್ಷೆಯನ್ನು ಹಾಕ್ತಾರೆ, ದ್ರೌಪದಿ ದೇವಿಗೆ ನಾನು ಮಾಡಿದ್ರೆ ಹಾಕ್ತಾರೆ. ಯಾಕೆ? ವೇದ ವಿದ್ಯಾಚ ಭಾಷ್ಯತಿ. ದ್ರೌಪದಿ ಅಂತಂದ್ರೆ ವೇದ ವಿದ್ಯೆಗೆ ಅವಳು ಮೂರ್ತಿ ಇದ್ದಂತೆ. ಆ ವೇದ ವಿದ್ಯೆಗೆ ಏನಾದರೂ ಕೂಡ ನಾವು ಹಾನಿ ಮಾಡಿದಾಗ ಬರ್ತಾರೆ ಇಬ್ಬರು. ವೇದವ್ಯಾಸರು ಬಂದಿದ್ದೇ ಆಗಲ್ಲ. ಯಾವಾಗ ವಿದ್ಯೆ ಎಲ್ಲವೂ ಕೂಡ ಜಗತ್ತಿಗೆ ಸಂಶಯಗ್ರಸ್ತವಾಗಿ ಸರಿಯಾದ ಜ್ಞಾನ ಸಿಗದೇ ಇರುವ ಪ್ರಸಂಗ ಇತ್ತು, ಆಗ ಓಡಿ ಬಂದ. ಸತ್ಯವತಿ ಕುಮಾರ ಅಂತ ಕಲಿಸಿಕೊಂಡು ಬಂದ. ಅವನು ಬಂದು ಬ್ರಹ್ಮಸೂತ್ರಾದಿಗಳ ಬರೆದ ಮೇಲೂ ಕೂಡ ವೇದಾರ್ಥ ನಿರ್ಣಯವನ್ನು ಮಾಡಿದ ಮೇಲೂ ಅಸಾಧ ನಿಬಂಧ ಅಂಧತಮಸ ಅವಗುಂಠಿತತ್ವೇನ ಅಪ್ರಣೀತವೇ ವನ್ಯಮಾನ ಬರೆದುಕೊಟ್ರು. ಏನು ಬರಿದೇ ಇರೋ ಹಾಗೆ ಆಗೋಗ್ಬಿಟ್ಟಿತ್ತು. ಅನೇಕ ದುರ್ಭಾಷ್ಯಗಳು ಬಂದಿದ್ದರಿಂದ ಆಗ ಯಾರು ಬರಬೇಕಾಗಿ ಬಂದು ಭೈಮೀತನು ಮರುದ ಆಹ ಕಥಾ ಪರಸ್ಯ ಮುಖ್ಯ ಪ್ರಾಣದೇವರೇ ಬರಬೇಕಾಗಿ ಬಂತು. ಯಾವಾಗ ಅವರಿಬ್ಬರು ಬರ್ತಾರೆ ಅಂತಂದು ದ್ರೌಪದಿ ದೇವಿಯನ್ನು ಮುಟ್ಟಿದಾಗ ಅದಾದ್ರೂ ಯಾಕೆ ಮಾಡ್ತಾರೆ ಅಂತಂದ್ರೆ ಹೇಗಾದ್ರು ಮಾಡಿ ಅವರಿಬ್ಬರಿಗೆ ಪರಮಾತ್ಮನಿಗೆ ವಿಶೇಷವಾಗಿ ದುಃಖವನ್ನು ಉಂಟು ಮಾಡಬೇಕು. ಇದು ಅವರ ಗುರಿಯದು. ಅದಕ್ಕೆ ಪರಮಾತ್ಮ ಏನಂದ, ಅವರ ಬಯಕೆ ಇದೆಯಲ್ಲ ಅದು ದುಷ್ಪೂರಂ ಅಂತಂದ. ತುಂಬಿಸಲಿಕ್ಕಾಗದ ಈಡೇರದ ಬಯಕೆ ಅದು. ಅಥವಾ ಅವರ ಪಕ್ಷದಲ್ಲಾದರೆ ಸಾಮಾನ್ಯ ಲೋಕದಲ್ಲೂ ಕೂಡ ಅದೇ ತಾನೆ. ಕಾಮಮಾಶ್ರಿತ್ಯ ದುಷ್ಪೂರಂ ನಮ್ಮಮಾನ ಮದ ಅನ್ವಿತಾಃ. ಯಾವ ಬಯಕೆಯನ್ನ ನೀವು ಈಡೇರಿಸಿಕೊಳ್ಳಿಕ್ಕಾಗಲ್ವೋ ಅಂತ ಬಯಕೆಯನ್ನು ಅವನು ತುಂಬಿಕೊಂಡಿರ್ತಾನೆ ಜೀವನದಲ್ಲಿ. ಅದು ಬೇಕು, ಇದು ಬೇಕು, ಕಷ್ಟ ಅಂತ ಗೊತ್ತು, ನನಗೆ ಯೋಗ್ಯತೆ ಅಲ್ಲ ಅಂತ ಗೊತ್ತು, ಅದು ಈಡೇರಿಸಕ್ ಆಗಲ್ಲ ಅಂತ ಗೊತ್ತು. ಅದು ಯಾವ್ದಾದ್ರು ಮೋಟಿವೇಶನಲ್ ಸ್ಪೀಕಿಂಗ್ ನೋಡ್ಬಿಡ್ತಾರೆ, ಒದ್ದಾಡ್ತಿರ್ತಾರೆ ಕಷ್ಟಪಟ್ಟವರು. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ. ಅಷ್ಟೇ ಅಲ್ಲ, ಮೋಹಾತ್ ಗೃಹೀತ್ವಾ ಅಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಃ. ಮೊದಲೇ ಮೋಹ ಸ್ವಭಾವ. ಹೆಂಗೆ ದೇವ ಸ್ವಭಾವನೋ ಇವ್ರದೆಲ್ಲ ಹೇಗಿರುತ್ತೆ, ಮೋಹ ಸ್ವಭಾವ. ಅದರಿಂದಾಗಿ ಏನೇ ನಿಮ್ಮ ಅವ್ರ ಎದುರಿಗೆ ಬಂದು ಹೇಳಿದ್ರು ಅದನ್ನ ಹೆಂಗೆ ತಿಳ್ಕೊತಾರ, ತಪ್ಪಾಗೇ ತಿಳ್ಕೊತಾರ. ಏನು ವೇದಶಾಸ್ತ್ರಗಳೇನು ಸಾತ್ವಿಕರ ಎದುರಿಗೆ ಮಾತ್ರ ಇಲ್ಲ,
ತಾಮಸರ ಎದುರಿಗೂ ಅದೇ ವೇದಶಾಸ್ತ್ರಗಳೇ ಇರೋದು. ಆ ವೇದಶಾಸ್ತ್ರಗಳನ್ನು ಅವ್ರಿಗೆ ಹೇಳಿದ್ರು ಅವ್ರು ಹೆಂಗ್ ತಿಳ್ಕೊತಾರೆ? ಮೋಹಾತ್ ಗೃಹೀತ್ವ ಅಸದ್ಗ್ರಾಹ, ತಪ್ಪಾಗೆ ತಿಳ್ಕೊತಾರೆ ಅವರು. ಇದೆಲ್ಲ ನಾವು ಕಥೆಯಲ್ಲಿ ನೋಡ್ತೀವಿ. ಒಬ್ಬರೇ ಗುರುಗಳು, ಬ್ರಹ್ಮದೇವರು, ಇಬ್ರು ಪಾಠಕ್ಕೆ ಹೋದ್ರು. ಇಂದ್ರದೇವರು ವಿರೋಚನ, ಇಂದ್ರದೇವರು ಸಾತ್ವಿಕೋತ್ತಮರು, ವಿರೋಚನ ಅಯೋಗ್ಯ ಶಿಖಾಮಣಿ. ಇಬ್ರು ಪಾಠ ನೋಡಿದ್ರೆ ವಿರೋಚನ ಯಾರ ಮಗ ಯಾರ ಮೊಮ್ಮಗ ಅಂತ ನೋಡ್ಬಿಟ್ರೆ ಆಶ್ಚರ್ಯ ಆಗತ್ತೆ. ಪ್ರಹ್ಲಾದ ಹೆಸರು ಮಗ. ಆದ್ರೂ ಪಾಠಕ್ಕೆ ಹೋದ. ಬ್ರಹ್ಮದೇವರು ಬಾ ಅಂದ್ರು, ಪಾಠ ಹೇಳಿದ್ರು. ಇಂದ್ರದೇವರಿಗೆ ಸರಿಯಾಗಿ ಅರ್ಥ ಆಯ್ತು, ವಿರೋಚನಿಗೆ ಅಬದ್ಧನೇ ಅರ್ಥ ಆಯ್ತು. ಯಾಕೆ? ಮೋಹಾತ್ ಗೃಹೀತ್ವ ಅಸದ್ಗ್ರಾಹ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ತತ್ವಜ್ಞಾನ ಅನ್ನೋದಾಗುತ್ತೆ. ಹಾಗೆ ತಾನೇ ಲೋಕದಲ್ಲೂ ಸೂರ್ಯ ಎಲ್ಲರ ಮೇಲೂ ಪ್ರಕಾಶ ಬೀರ್ತಾನೆ. ಪದಾರ್ಥ ಯಾವ ಬಣ್ಣನೋ ಆ ಬಣ್ಣ ನಮಗೆ ಕಾಣುತ್ತೆ. ಸೂರ್ಯನ ಪ್ರಕಾಶ ಬೆಳ್ಳಿಗಿದೆ ಅಂತ ಅನ್ಕೊಂಡು ಪದಾರ್ಥ ಎಲ್ಲ ಬೆಳ್ಳಿಗೆ ಕಾಣಲಿ ಅಂದ್ರೆ ಹೆಂಗ್ ಸಾಧ್ಯ ಇದೆ? ಯಾವ ಬಣ್ಣ ಇರುತ್ತೋ ಆ ಬಣ್ಣವನ್ನು ಸೂರ್ಯ ತೋರಿಸ್ತಾನೆ ಹೊರತು ಪದಾರ್ಥದಲ್ಲಿ ಬಣ್ಣವನ್ನು ಹುಟ್ಟಾಕೋದು ಅವರ ಗುಣ ಅಲ್ಲ. ಹಾಗೆ ಜೀವನದಲ್ಲಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ಜ್ಞಾನ. ಅವರ ಸ್ವಭಾವ ಮೋಹ ಇತ್ತು, ತಪ್ಪಾಗೆ ತಿಳ್ಕೊತಾರೆ. ಶ್ರುತಿ ಸ್ಮೃತಿಗಳನ್ನ ಕೊಟ್ಟರೂ ತಪ್ಪಾಗೆ ತಿಳ್ಕೊತಾರೆ. ತಿಳ್ಕೊಂಡು ಏನ್ ಮಾಡ್ತಾರೆ? ಪ್ರವರ್ತಂತೆ ಅಶುಚಿವ್ರತಾಃ. ಅಶುಚಿವ್ರತಾಃ, ಯಾವ ಕೆಲಸವನ್ನ ಮೈಲಿಗೆ ಅಂತ ಕರೆದಿದ್ದಾರೋ ಆ ಕೆಲಸವನ್ನು ಅವರು ಮಾಡ್ತಾರೆ. ಯಾವ ಮೈಲಿಗೆ ಕೆಲಸ? ತಪ್ಪಾದ ತಿಳುವಳಿಕೆಯಿಂದ ಜಗತ್ತಿನಲ್ಲಿ ಹರಡೋದಿದೆಯಲ್ಲ, ಇದು ಬಹಳ ದೊಡ್ಡ ಮೈಲಿಗೆ ಕೆಲಸ ಇದು. ಮಡಿ ಮೈಲಿಗೆ ಅಂತ ಬಂದಾಗ ಯಾವುದು ಮಡಿ ಕೆಲಸ ಅಂತಂದ್ರೆ ಯಥಾರ್ಥ ಜ್ಞಾನವನ್ನ 4 ಜನರಿಗೆ ಹೇಳೋದು, ಇದು ಮಡಿ. ಯಾಕಂದ್ರೆ ಇದು ಮಡಿ ಅಂದ್ರೆ ಬರೀ ನಮಗೆ ಗೊತ್ತಿರೋದು ಒಂದೇ, ಸ್ನಾನ ಮಾಡಿ ಮತ್ತೆ ಹಚ್ಕೊಂಡ್ಬಿಟ್ರೆ ಮಡಿ. ಅದು ಒಂದಿದೆ, ಅದು ಯಾವುದಕ್ಕೆ? ಚರ್ಮಕ್ಕಾಗ್ಬೋದು ಅಷ್ಟೇ. ಅದ್ರಲ್ಲಿ ಇನ್ನೊಂದು ಮಡಿ ಯಾವುದು? ಬಾಯಿ, ಕಣ್ಣು, ಮೂಗು, ಕಿವಿ, ಇದೆಲ್ಲ ಇಂದ್ರಿಯಗಳೇ ಅಲ್ಲ. ಚರ್ಮ ತ್ವಗಿಂದ್ರಿಯ ಅದಕ್ಕೊಂದಾಯ್ತು ಸರಿ. ಮಿಕ್ಕ ಇಂದ್ರಿಯಗಳಿಗೆ ಮಡಿ ಯಾವುದು? ಬಾಯಿಗೆ ಮಡಿ ಅಂತಂದ್ರೆ ಭಗವಂತ ನಾಮಸ್ಮರಣೆ ಮಾಡೋದೇ ಮಡಿ. ಅಬದ್ಧ ಮಾತಾಡೋದಿದೆಯಲ್ಲ ಅದು ಮೈಲಿಗೆ. ಅದು ಇನ್ನೊಬ್ಬರ ಕಿವಿಗೆ ಏನಾದ್ರೂ ನೀವು ತಾಕ್ಸಿದ್ರಿ ಅಂದ್ರೆ ಅವ್ರಿಗೆ ನೀವು ಮೈಲಿಗೆ ಮಾಡ್ತಾರೆ ಅಷ್ಟೇ. ನೀವು ಮೈಲಿಗೆ ಆದ್ರಿ, ಅವ್ರಿಗೂ ನೀವು ಮೈಲಿಗೆ ಮಾಡಿಸಿದ್ರಿ ಅಷ್ಟೇ. ಅವ್ರು ಹಾಗಿರ್ತಾರೆ. ಅಶುಚಿವ್ರತಾಃ, ತಪ್ಪಾದಂತಹ ಮೈಲಿಗೆ ಪೂರ್ಣವಾದ ವ್ರತವನ್ನೇ ಅವರು ಕೈಗೊಳ್ಳುತ್ತಾರೆ. ಯಾಕೆಂದ್ರೆ ಮೋಹ ಸ್ವಭಾವ ಆಗಿದೆ, ಇನ್ನೇನ್ ಮಾಡ್ತಕ್ಕಾಗತ್ತೆ? ಸ್ವಭಾವ ಎಲ್ಲ ಬದಲಾಯಿಸಕ್ಕಾಗಲ್ವಲ್ಲ. ಹಾಗಿರ್ತಾರೆ ಅವರು. ಅದ್ರ ಮೇಲೆ ಪರಮಾತ್ಮ ಬಿಡಿಸ್ತಾ ಹೋಗ್ತಾನೆ. ನಾವು ಏನ್ ನೋಡ್ತಾ ಹೋಗ್ತೀವಲ್ಲ, ಇದೇನೋ ಪ್ರತಿವಾದಿಗಳಿಗೆ ಹೇಳ್ತಾರೆ ಅನ್ನೋದು ಅಷ್ಟೇ ಅಲ್ಲ. ಎಲ್ಲರೊಳಗೂ ಕೂಡ ಇಂಥ ಆಸುರ ಸ್ವಭಾವವಾಗಿ ಇಲ್ಲದಿದ್ರೂ ಕೂಡ ಸಾತ್ವಿಕರಲ್ಲಿ ಮನಸ್ಸಿನಲ್ಲಿ ಆ ಪರಿಣಾಮ ಇದ್ದೇ ಇರುತ್ತೆ. ಇಷ್ಟು ತಿಳಿಸ್ತಾ ಇರೋದ್ರ ಹಿನ್ನೆಲೆ ಏನು? ಅದನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಂತ. ಅದಕ್ಕೆ ವಿಸ್ತಾರವಾಗಿ ಪರಮಾತ್ಮ ಹೇಳ್ತಾ ಇರೋದು. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಹೇಳ್ತಾರೆ? ಚಿಂತಾ ಅಪರಿಮೇಯಾಂಚ ಪ್ರಳಯಾಂತ ಉಪಾಶ್ಯಕಾಃ ಕಾಮೋಪಭೋಗ ಪರಮ ಏತಾವತಿ ನಿಶ್ಚಿತ. ಪರಮಾತ್ಮ ಇಲ್ಲಿಂದ ಮುಂದೆ ಅದನ್ನೇ ಬಿಡಿಸ್ತಾ ಹೋಗ್ತಾರೆ. ಅವರು ಯಾವ ರೀತಿಯಾಗಿ ಇರ್ತಾರೆ, ಅವರು ಯಾವುದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರ್ತಾರೆ. ನಾವೆಲ್ಲ ಅನ್ಕೊಂಡಿರ್ತೀವಿ ನಾವೆಲ್ಲ ಒಳ್ಳೆಯವರಿಗೆ ಸಾತ್ವಿಕರು ಅಗ್ರಾಕ್ಷತೆ ಹೆಸರು ಹುಟ್ಬಿಟ್ಟಿದ್ದೀವಿ, ನಾವು ಸೇಫ್ ಫಿಕ್ಸ್, ನಮಗೆ ಮೋಕ್ಷ ಹೀಗೆಲ್ಲ ಇರುತ್ತೆ ನಮ್ಮಲ್ಲಿ. ಒಳಗಿಂದ ಸಾತ್ವಿಕರೇ ಇದ್ರೆ ಖಂಡಿತವಾಗಿಯೂ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಯಾವ ಸಂದೇಹನೇ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು. ಆದರೆ ಅನುಗ್ರಹದ ಬಗ್ಗೆ ಸ್ವಲ್ಪ ತಡ ನಾವು ಮಾಡ್ಕೋಬಾರ್ದಲ್ಲ. ಆಗೋ ಅನುಗ್ರಹವನ್ನ ತಡ ಮಾಡ್ಕೋಬಾರ್ದು ಅಂತಂದ್ರೆ ಇರುವಂತಹ ದೌಷ್ಟ್ಯವನ್ನ ದೇವರು ಏನೇನು ತಿಳಿಸಿದ್ದಾರೆ ಅದನ್ನ ಬಿಡೋದಕ್ಕೆ ಪ್ರಯತ್ನ ಪಡ್ಬೇಕಲ್ಲ. ಆ ದೌಷ್ಟ್ಯವನ್ನ ನಮ್ಮಲ್ಲಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಶುದ್ಧ ಸ್ಫಟಿಕ ಸನ್ನಿಧ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ, ಅಲ್ಲ ಅಂತ ತಿಳ್ಕೋಬೇಕಲ್ಲ. ಅದಕ್ಕೆ ದೇವರು ತುಂಬಾ ಬಿಡಿಸ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗ ತಾಮಸಿ ಸ್ವಭಾವ ಇರುತ್ತೆ, ಪ್ರವೃತ್ತಿ ಇರುತ್ತೆ ಅನ್ನೋದು ತಿಳಿಸುತ್ತಾ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಹರೇ ನಮಃ.